ವಾರ್ತೆಗಳ ಪ್ರಾಯೋಜಕರು ರಾಯಚೂರಿನಲ್ಲಿ ಬೃಹತ್ ಬಟ್ಟೆಗಳ ಮೇಳ, ನ್ಯೂ ಚೆನ್ನೈ ಶಾಪಿಂಗ್ ಸ್ಥಳ, ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ಹೊಸ ಅಮೃತ ಆಸ್ಪತ್ರೆ ಹತ್ತಿರ, ರಾಯಚೂರು. KTB Jewel Palace. Shop with confidence, compare making charges and get the best value for your money. Visit KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಗಳನ್ನ ನಡೆಸ್ತಾ ಇದ್ದೇವೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಚಾಲುಕ್ಯ ನವೋದಯ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಚೌಕ್, ಪೇಟ್ಲಾ ಬುರ್ಜ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನೀತಿ ಸಂಹಿತೆ ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ, DCL ಚಂದ್ರಶೇಖರ್ ನಾಯ್ಕ್. ಮೀಸಲಾತಿ ಪರಿಷ್ಕರಣೆ ಹಿಂದೆ ಚುನಾವಣೆ ದೃಷ್ಟಿ, ಹಿಂದುಳಿದ ವರ್ಗಗಳ ಅನ್ಯಾಯ ವಿರುದ್ಧ ಕೋರ್ಟ್ ಮೊರೆ, ಕೇಶಾಂತಪ್ಪ. ಸಂಸದ ರಾಹುಲ್ ಗಾಂಧಿ ಅನರ್ಹ ಖಂಡಿಸಿ ಕಾಂಗ್ರೆಸ್ ಕಾರ್ಮಿಕರಿಂದ ಪ್ರತಿಭಟನೆ. ಕುಡಿಯುವ ನೀರಿನ ಸಮಸ್ಯೆ, ನಿವಾಸಿಗಳಿಂದ ಖಾಲಿ ಕೊಡಗಳೊಂದಿಗೆ ಪ್ರತಿಭಟನೆ. ರಾಯಚೂರು ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡಲು ಅಖಿಲ ಭಾರತ ವಿಜ್ಞಾನಗಳ ವೈದ್ಯಕೀಯ ಸಂಸ್ಥೆ ಮಂಜೂರಾತಿಗೆ ಮನವಿ. ಕಾಂಗ್ರೆಸ್ ಟಿಕೆಟ್ ಹಂಚಿಕೆಯಲ್ಲಿ ಕುರುಬ ಸಮಾಜಕ್ಕೆ ಅನ್ಯಾಯ, ಸಿದ್ದರಾಮಾನಂದಪುರಿ ಸ್ವಾಮೀಜಿ. ಚುನಾವಣಾ ನೀತಿ ಸಂಹಿತೆ ಜಾರಿ, ಸರ್ಕಾರಿ ಯೋಜನೆಗಳ ಬ್ಯಾನರ್ಗಳ ತೆರವು. ಮತ್ತು ಚಂದ್ರಬಂಡ ಮುಖ್ಯ ರಸ್ತೆಯಲ್ಲಿನ ಒಣಗಿದ ಮರ ತೆರವಿಗೆ ಆಗ್ರಹಿಸಿ ರೈತ ಸಂಘ ಮನವಿ. ವಾರ್ತೆಗಳ ವಿವರ. ಮೇ 10ರಂದು ಒಂದೇ ಹಂತದಲ್ಲಿ ವಿಧಾನಸಭೆ ಚುನಾವಣೆಯ ಮತದಾನ ನಡೆಯಲಿದ್ದು, ಮಾರ್ಚ್ 29ರಿಂದಲೇ ಇಂದಿನಿಂದಲೇ ನೀತಿ ಸಂಹಿತೆ ಜಾರಿಯಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶಗಳು ಮತ್ತು ನಗರ ಪ್ರದೇಶಗಳಲ್ಲಿ FST ಹಾಗೂ SST ತಂಡಗಳು ನೀತಿ ಸಂಹಿತೆ ಉಲ್ಲಂಘನೆಗೆ ಸಂಬಂಧಿಸಿದಂತೆ ದೂರುಗಳನ್ನು ಸ್ವೀಕರಿಸಲು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕೆಂದು ಜಿಲ್ಲಾಧಿಕಾರಿ L. ಚಂದ್ರಶೇಖರ್ ನಾಯಕ್ ಅವರು ಅಧಿಕಾರಿಗಳಿಗೆ ಸೂಚನೆ. ಮೇ 10ರಂದು ಒಂದೇ ಹಂತದಲ್ಲಿ ವಿಧಾನಸಭೆ ಚುನಾವಣೆಯ ಮತದಾನ ನಡೆಯಲಿದ್ದು, ಮಾರ್ಚ್ 29ರಿಂದಲೇ ಇಂದಿನಿಂದಲೇ ನೀತಿ ಸಂಹಿತೆ ಜಾರಿಯಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶಗಳು ಮತ್ತು ನಗರ ಪ್ರದೇಶಗಳಲ್ಲಿ FST ಹಾಗೂ SST ತಂಡಗಳು ನೀತಿ ಸಂಹಿತೆ ಉಲ್ಲಂಘನೆಗೆ ಸಂಬಂಧಿಸಿದಂತೆ ದೂರುಗಳನ್ನು ಸ್ವೀಕರಿಸಲು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕೆಂದು ಜಿಲ್ಲಾಧಿಕಾರಿ L. ಚಂದ್ರಶೇಖರ್ ನಾಯಕ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅವರು ಇಂದು ನಗರದ ಜಿಲ್ಲಾಧಿಕಾರಿ ಕಚೇರಿಯ ವಿಡಿಯೋ ಸಂವಾದ ಕೊಠಡಿಯಲ್ಲಿ ವಿಧಾನಸಭೆ ಚುನಾವಣೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದರು. ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು
ಇತರೆ ನಾಯಕರು ಜಾತಿ ಅಥವಾ ಕೋಮ ಆಧಾರದ ಮೇಲೆ ಮತ ಕೇಳುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದ್ದು, ಧಾರ್ಮಿಕ ಕ್ಷೇತ್ರಗಳು ಸಭೆ ಸಮಾರಂಭಗಳನ್ನು ಪ್ರಚಾರದ ವೇದಿಕೆಯನ್ನಾಗಿ ಬಳಸಿಕೊಂಡಲ್ಲಿ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಮತದಾರರಿಗೆ ಲಂಚ ನೀಡುವುದು, ಮತದಾರರಿಗೆ ಬೆದರಿಕೆ ಹಾಕುವುದು ಕೂಡ ನೀತಿ ಸಂಹಿತೆಯ ಉಲ್ಲಂಘನೆಯಾದಂತೆ. ಆದ್ದರಿಂದ ಅಂತವರ ಮೇಲೆ ಸ್ಥಾಯಿ ಕಣ್ಗಾವಲು ತಂಡ ಅಥವಾ ಫ್ಲೈಯಿಂಗ್ ಸ್ಕ್ವಾಡ್ಗಳು ನಿಗಾ ವಹಿಸಬೇಕೆಂದರು. ಚುನಾವಣೆ ನೀತಿ ಸಂಹಿತೆ ಉಲ್ಲಂಘನೆಗಳ ದೂರುಗಳನ್ನು ದಾಖಲಿಸಲು ಸಿ ವಿಜಿಲ್ ಆಪ್ ಅನ್ನು ಸ್ಥಾಪಿಸಲಾಗಿದ್ದು, ಅಂತಹ ದೂರುಗಳನ್ನು ಮಾನಿಟರಿಂಗ್ ಮಾಡುತ್ತಾ ಇರಬೇಕು. ಕರೆಗಳ ಮುಖಾಂತರ ದೂರುಗಳು ಬಂದಲ್ಲಿ ಅಂತಹ ಕರೆಗಳಿಗೆ 100 ನಿಮಿಷದೊಳಗಾಗಿ ಸ್ಪಂದಿಸಬೇಕು ಮತ್ತು ಆ ದೂರುಗಳನ್ನು ಸಿ ವಿಜಿಲ್ ಆಪ್ನಲ್ಲಿ ದಾಖಲಿಸಬೇಕೆಂದರು. ಕದ್ದು ಮುಚ್ಚಿ ಕೆಲವೊಂದು ಕಾರ್ಯಕ್ರಮಗಳು, ಕಾಮಗಾರಿಗಳನ್ನು ನಡೆಸುವ ಮೂಲಕ ಪ್ರಚಾರ ಮಾಡುವ ಸಾಧ್ಯತೆ ಇರುತ್ತವೆ. ಅಂತಹ ಚಟುವಟಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಅಂತವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು. ಗೈಡ್ಲೈನ್ಸ್ ಇದಾವೆ. ಒಂದು ಬಂಟಿಂಗ್ಸ್, ಬ್ಯಾನರ್ಸ್ ಮತ್ತೆ ರಿಲೇಟೆಡ್ ಇದು ಏನು ಸಿಂಬಲ್ಸ್ ಇರುವಂತದ್ದು, ಪಾರ್ಟಿ ಹೆಸರು ಇರುವಂತಹ ವೆಬ್ಸೈಟ್ಸ್, ಇದನ್ನ 24 ಗಂಟೆಗಳಲ್ಲಿ 24 ಗಂಟೆ ಒಳಗಡೆ ನಾವು ಅದನ್ನ ನಮ್ಮ ವಶಕ್ಕೆ ತಗೋಬೇಕು. ಅದನ್ನೆಲ್ಲ ಇದು ಮಾಡಿಸ್ಬೇಕು, ಕ್ಲೀನ್ ಅಪ್ ಮಾಡಿಸ್ಬೇಕು ಅಂತ. ಸೆಕೆಂಡ್ ವೆಹಿಕಲ್ಸ್ ಅಂಡ್ ಗೆಸ್ಟ್ ಹೌಸಸ್ and any other government buildings ನಲ್ಲಿ ಇರುವಂತಹ ಪೊಲಿಟಿಕಲ್ ಫಂಕ್ಷನರೀಸ್ ಅಂಡ್ ಫಂಕ್ಷನ್ಸ್ ಅದನ್ನು ತೆರವುಗೊಳಿಸುವಂತದ್ದು 24 hours ಟೈಮ್. ಸೊ ಇವತ್ತು 11:15 ನಮಗೆ ಬಂದಿರುವಂತಹ ಅನೌನ್ಸ್ಮೆಂಟ್ ಅಂತ ನೋಡ್ರೆ, ಬೈ ಟುಮಾರೋ 11:30 ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಬ್ಯಾಕ್ ಟು ಅವರ್ ಕಸ್ಟಡಿ. ಆ ಪ್ರೋಸೆಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಂಡ್ ಇಲ್ಲಿ ಸಿಟಿಯಲ್ಲಿ ಅಥವಾ ನಮ್ಮ ರೂರಲ್ ಲಿಮಿಟ್ಸ್ ಅಲ್ಲಿ ಎಲ್ಲ ನಾವು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬೈ ಟುಮಾರೋ 11:30 ಆಲ್ ಸಚ್ ಥಿಂಗ್ಸ್ ವಿಲ್ ಬಿ ಟೇಕನ್ ಬ್ಯಾಕ್. 29,980 ಅಂದ್ರೆ ಹೊಸದಾಗಿ ಫಸ್ಟ್ ಟೈಮ್ ವೋಟ್ ಮಾಡುವಂತವರು 29,980. ಇದು ಹೋದ್ ಸತಿ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ಹೋದ್ ಸತಿ 21,000 ಇದ್ರು. ಸೊ ಈ ಸತಿ ನಾವು ಆಲ್ಮೋಸ್ಟ್ 8,000 ಅಡಿಷನಲ್ 18+ ವೋಟರ್ಸ್ ನಾವು ಎನ್ರೋಲ್ ಮಾಡ್ಕೊಂಡಿದ್ದೀವಿ. ಈ ಎನ್ರೋಲ್ಮೆಂಟ್ ನಿಮ್ಗೆಲ್ಲ ಇವಾಗ ಆಲ್ರೆಡಿ ಹೇಳಿರೋ ಹಾಗೆ ಕಂಟಿನ್ಯೂ ಆಗುತ್ತೆ. ಅಂಡ್ 2 days ಬಿಫೋರ್ ದ ನೋಟಿಫಿಕೇಶನ್ ವರೆಗೂ ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಾರೋ ಅವರ ಅಪ್ಲಿಕೇಶನ್ ನಾವು ಕನ್ಸಿಡರ್ ಮಾಡ್ತೀವಿ. ಕಾನ್ಸ್ಟಿಟ್ಯೂಯೆನ್ಸಿ ವೈಸ್ ಅಂತ ನೋಡಿದ್ರೆ ನಮ್ಮಲ್ಲಿ ಇರುವಂತಹ ಮಾಡಬೇಕು. 29,000 ಇರುವಂತವರು ಇದು ಏನು 18+. ಅಂದ್ರೆ ಅಬೌವ್ 80, ಅಬೌವ್ 90, ಅಬೌವ್ 100 ಮೂರು ಸೇರಿಸಿ 24,000. ಅವರು ರಿಟರ್ನಿಂಗ್ ಆಫೀಸರ್. ರಾಯಚೂರು ಅರ್ಬನ್ಗೆ ಅಸಿಸ್ಟೆಂಟ್ ಕಮಿಷನರ್ ರಜನಿಕಾಂತ್ ಅವರು ರಿಟರ್ನಿಂಗ್ ಆಫೀಸರ್. ಮಾನ್ವಿ ಕಾನ್ಸ್ಟಿಟ್ಯೂಯೆನ್ಸಿಗೆ ಪ್ರಕಾಶ್ ಭಟ್ಟರ್ PD ಜಿಲ್ಲಾ ಪಂಚಾಯತ್ ಅವರು ರಿಟರ್ನಿಂಗ್ ಆಫೀಸರ್. ದೇವದುರ್ಗ ಕಾನ್ಸ್ಟಿಟ್ಯೂಯೆನ್ಸಿಗೆ ಚೇತನ್ ಕುಮಾರ್ MN ಡೆಪ್ಯೂಟಿ ಡೈರೆಕ್ಟರ್ ವುಮೆನ್ ಅಂಡ್ ಚೈಲ್ಡ್ ಅವರು ರಿಟರ್ನಿಂಗ್ ಆಫೀಸರ್. ಲಿಂಗಸೂರು ಕಾನ್ಸ್ಟಿಟ್ಯೂಯೆನ್ಸಿಗೆ ಅವಿನಾಶ್ S ಅವರು ಅಸಿಸ್ಟೆಂಟ್ ಕಮಿಷನರ್ ಲಿಂಗಸೂರು ಅವರು ರಿಟರ್ನಿಂಗ್ ಆಫೀಸರ್. ಸಿಂಧನೂರು ಕಾನ್ಸ್ಟಿಟ್ಯೂಯೆನ್ಸಿಗೆ ಮಹೇಶ್ ಪೋದ್ದಾರ್ DD ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ರಿಟರ್ನಿಂಗ್ ಆಫೀಸರ್. ಮಸ್ಕಿ ಕಾನ್ಸ್ಟಿಟ್ಯೂಯೆನ್ಸಿಗೆ ದೇವಿಕಾ ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಇವರು ರಿಟರ್ನಿಂಗ್ ಆಫೀಸರ್ ಆಗಿ ನೇಮಕ ಆಗಿದ್ದಾರೆ. ರಿಟರ್ನಿಂಗ್ ಆಫೀಸರ್ಸ್ ಮತ್ತೆ AROಗಳದ್ದು ಟ್ರೈನಿಂಗು ಆಲ್ರೆಡಿ ಆಗಿದೆ. FST SST ಟ್ರೈನಿಂಗು ಮೋರ್ ದೆನ್ ಮಂತ್ಸ್ ನಾವು ಮಾಡಿದೀವಿ. ಅಂದ್ರೆ ನಮ್ಮ ಹಂತದಲ್ಲಿ ಬೆಂಗಳೂರು ಹಂತದಲ್ಲಿ 1 ಸತಿ ಆಗಿದೆ. ನಮ್ಮ ಹಂತದಲ್ಲಿ 2 ಸತಿ ನಾವು FST SST ಟೀಮ್ಗಳಿಗೆ ಟ್ರೈನಿಂಗ್ ಮಾಡಿದೀವಿ. ಇದು ಅಲ್ದಿರ ಸೆಕ್ಟರ್ ಆಫೀಸರ್ಸ್ಗಳು ಕೂಡ ನಮ್ಮ ಎಂಟೈರ್ ಜಿಲ್ಲೆಗೆ ಅಪಾಯಿಂಟ್ ಆಗಿದ್ದಾರೆ. ಸೆಕ್ಟರ್ ಆಫೀಸರ್ಸ್ ಮೇಜರ್ ರೋಲು ಪೋಲಿಂಗ್ ದಿವಸ ಅಂಡ್ ಪೋಲಿಂಗ್ ಹಿಂದಿನ 2 ದಿವಸದ್ದು ಬರ್ತದೆ. ಸೊ ಅದು ಅಲ್ದಿರ ಬಟ್ ಅವ್ರದ್ದು ಅಪಾಯಿಂಟ್ಮೆಂಟ್ ಆಗಿ ಅವ್ರದ್ದು ಅಕಸ್ಮಾತ್ ಏನಾದ್ರು ಕಂಪ್ಲೇಂಟ್ಸ್ ಇತ್ತು ಅಂತ ಹೇಳಿದ್ರೆ ಅವ್ರಿಗೂ ನಾವು ಗಾಡಿ ಅರೇಂಜ್ಮೆಂಟ್ಸ್ ಮಾಡ್ತಿದೀವಿ. ಅಂಡ್ ಸೆಕ್ಟರ್ ಆಫೀಸರ್ಸ್ ಟೋಟಲಿ ಅದೇ ರೀತಿಯ ವೆಹಿಕಲ್ಸ್ ಎಕ್ಸೆಟ್ರಾ ಪರ್ಮಿಷನ್ ತಗೊಳ್ಬೇಕು. ಪರ್ಮಿಷನ್ ತಗೊಳ್ದಿರ ಅವರು ಯಾವುದೇ ಸಭೆ ಸಮಾರಂಭ ಮೀಟಿಂಗ್ಸ್ ಇತ್ಯಾದಿಗಳನ್ನ ಮಾಡ್ಲಿಕ್ಕೆ ಬರೋದಿಲ್ಲ.
ಆ ತರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ಆಕ್ಷನ್ ಇಮಿಡಿಯೇಟ್ಲಿ ಆಗ್ತದೆ. ಇದನ್ನ ಮಾನಿಟರ್ ಮಾಡ್ಲಿಕ್ಕೆ ಅವರು ಪರ್ಮಿಷನ್ ತಗೊಂಡಾದ್ಮೇಲೂ ಅವರ ಎಕ್ಸ್ಪೆಂಡಿಚರ್ ವಿದಿನ್ ನಮ್ಮ ಇದು ಎಲೆಕ್ಷನ್ ಕಮಿಷನ್ ಸೂಚಿಸಿರುವಂತಹ ಲಿಮಿಟ್ ಒಳಗಡೆ ಇದೆಯಾ ಅಂತ ನಾವು ಚೆಕ್ ಮಾಡ್ಲಿಕ್ಕೆ ನಮ್ಮ ಎಕ್ಸ್ಪೆಂಡಿಚರ್ ಮಾನಿಟರಿಂಗ್ ಟೀಮ್ ಇರ್ತದೆ. ಎಕ್ಸ್ಪೆಂಡಿಚರ್ ಮಾನಿಟರಿಂಗ್ ಟೀಮ್ ಮುಖಾಂತರ ನಾವು ಒಂದು ವಿಡಿಯೋ ಸರ್ವೇಲೆನ್ಸ್ ಟೀಮ್ ನ ಇಟ್ಕೊಂಡು ಅಲ್ಲಿ ಎಲ್ಲೆಲ್ಲಿ ಇವೆಂಟ್ಸ್ ನಡೀತಾ ಇದೆ, ಮೀಟಿಂಗ್ಸ್ ನಡೀತಾ ಇದೆ, ಅಲ್ಲಿ ವಿಡಿಯೋ ಸರ್ವೇಲೆನ್ಸ್ ಟೀಮ್ ನವರು ವಿಡಿಯೋ ಮಾಡ್ತಾರೆ, ಅಲ್ಲಿ ಏನೇನಿದೆ ಅಂತ ಚೆಕ್ ಮಾಡ್ಕೊಳ್ತಾರೆ. ಅಂಡ್ ಇದೇ ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರೇರ್ ಮಾತನಾಡಿ, ಜಿಲ್ಲೆಯು ಗಡಿ ಜಿಲ್ಲೆಯಾಗಿರುವುದರಿಂದ ಜಿಲ್ಲೆಯಲ್ಲಿ ಸ್ಥಾಪಿಸಲಾದ ಚೆಕ್ ಪೋಸ್ಟ್ಗಳ ಮೇಲೆ ನಿಗಾ ವಹಿಸಬೇಕು ಮತ್ತು ಚೆಕ್ ಪೋಸ್ಟ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಎಂದರು. ರೀಸೆಂಟ್ ನಮಗೆ ಏನು ಚುನಾವಣಾ ಆಯೋಗದಿಂದ ಬಂದಂಥ ಸರ್ಕ್ಯುಲರ್ಗಳು ಅಮೆಂಡ್ಮೆಂಟ್ಸ್ ಬಗ್ಗೆ ನಿಮಗೆ ಆಗಿಂದಾಗೆ ನಾವು ಮಾಹಿತಿಯನ್ನು ಕೊಡ್ತಿರ್ತೀವಿ. ಒಂದು ಈ ಹಂತದಲ್ಲಿ ಹೇಳೋದೇನಂತಂದರೆ, ಯಾವುದೇ ಪತ್ರಿಕೆಯಲ್ಲಿ ಅಥವಾ ನಮ್ಮ ವಿಜುವಲ್ ಮೀಡಿಯಾಗಳಲ್ಲಿ ಬರ್ತಕ್ಕಂಥ ಕಂಟೆಂಟು ಶುಡ್ ಬಿ ಸರ್ಟಿಫೈಡ್. ಮುಂಚಿತವಾಗಿ ನೀವು ಮೀಡಿಯಾ MCMC ಕಮಿಟಿ ಅಂತ ನಮ್ಮಲ್ಲಿರ್ತದೆ, ಮೀಡಿಯಾ ಸರ್ಟಿಫಿಕೇಷನ್ ಆ್ಯಂಡ್ ಮಾನಿಟರಿಂಗ್ ಕಮಿಟಿ ಅಂತ. ಆ ಕಮಿಟಿಯಲ್ಲಿ ನೀವು ನಿಮ್ಮ ಕಂಟೆಂಟನ್ನು ಕೊಟ್ಟು, ಅಂದರೆ ನಿಮ್ಮ ಅಂತಂದರೆ ಪಕ್ಷದ ಮತ್ತು ಅಭ್ಯರ್ಥಿಗಳು ಏನು ಅವರು ಪ್ರಚಾರ ಮಾಡ್ತಿರ್ತಾರೆ ಅದನ್ನು ಲಿಖಿತವಾಗಿ ಅಂದರೆ ಡ್ರಾಫ್ಟಲ್ಲಿ ಇರಬೇಕು ಮತ್ತು ವಿಡಿಯೋ ಇದೆ ಅಂದರೆ ವಿಡಿಯೋ ಅದನ್ನು ರೆಕಾರ್ಡ್ ಮಾಡಿ ಕೊಡಬೇಕಾಗುತ್ತೆ. ಆ ಕೊಟ್ಟಲ್ಲಿ ಅದನ್ನು 24 ಅವರ್ಸ್ ಒಳಗಾಗಿ ಅದನ್ನು ಮುಂಚಿತವಾಗಿ ನಾವು ಸರ್ಟಿಫಿಕೇಶನ್ ಮಾಡಿ MCMCದು ನಾವು ಪರ್ಮಿಷನ್ ತಗೊಳ್ಬೇಕಾಗ್ತದೆ. ಪೇಡ್ ನ್ಯೂಸ್ ಅಂತ ಹೇಳಿದ್ರೆ which is basically in the form of a news, but it seems like prima facie ಅದನ್ನ ಬೇರೆ ಇಂಡ್ಯೂಸ್ಮೆಂಟ್ಸ್ ಮೂಲಕ ಆ ನ್ಯೂಸ್ ನ ಹಾಕ್ಸಿರೋದು ಅಂತದ್ರ ಬಗ್ಗೆ ದಟ್ ಇಸ್ ಅ ವೈಲೇಷನ್ ಆಫ್ ಮಾಡೆಲ್ ಕೋಡ್ ಏನು ಪ್ರಚಾರ ಮಾಡಲಿಕ್ಕೆ ವಿಡಿಯೋ ಯೂಸ್ ಮಾಡ್ತಾರೆ. ಸೊ ದಟ್ ಶುಡ್ ಬಿ ಸರ್ಟಿಫೈಡ್. ಸೊ ಹಾಗೆ ನೀವು ಅದನ್ನು ಹಿಂದೆ ಕಂಟೆಂಟನ್ನು ಅಲ್ಲಿ ಹೋಗಿ ವಿಡಿಯೋ ವ್ಯಾನಲ್ಲಿ ಹಾಕಿ ಡಿಸ್ಪ್ಲೇ ಮಾಡೋಂಗಿಲ್ಲ, ಇಲ್ಲ ಹೋರ್ಡಿಂಗ್ಸಲ್ಲಿ ವಿಡಿಯೋ ವಾಲ್ಸ್ ಇರ್ತದೆ ಅಲ್ಲಿ ಹೋಗಿ ಪ್ರಚಾರ ಮಾಡಿದ್ದಾರೆ. ಸೊ ದೀಸ್ ಆರ್ ಆಲ್ ಸರ್ಟಿಫೈಡ್. MCMC ಕಮಿಟಿಯಲ್ಲಿ ವಿಡಿಯೋ ಕಂಟೆಂಟು ಇರ್ಬೋದು ಅಥವಾ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಕಂಟೆಂಟ್ ಇರ್ಬೋದು. ಸೊ ದಟ್ ಶುಡ್ ಬಿ ಸರ್ಟಿಫೈಡ್. ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಜೊತೆಗೆ ಈಗಾಗಲೇ ನಾವು ಪಾರ್ಟಿ ಮೀಟಿಂಗು ಮಾಡಿದ್ವಿ ಮತ್ತು ಪ್ರಿಂಟರ್ಸ್ ಮೀಟಿಂಗು ಮಾಡ್ತಾ ಇದ್ದೀವಿ. ಪೋಸ್ಟರು, ಬ್ಯಾನರು, ಪ್ಯಾಂಪ್ಲೆಟ್ಸ್ ಪ್ರಿಂಟಿಂಗ್ ಬಗ್ಗೆ ಏನು ಸೂಚನೆಗಳಿದ್ದಾವೆ, ಪಬ್ಲಿಷರ್ ಹೆಸರಿರೋದು, ಇನ್ನೊಂದು ಪ್ರಿಂಟರ್ ಹೆಸರಿರೋದು, ಪ್ರತಿಗಳ ಹೆಸರಿರೋದು, ಅದ್ರ ಬಗ್ಗೆಯೂ ನಾವು ಸೂಚನೆ ಕೊಟ್ಟಿದ್ದೀವಿ. ಅದ್ರ ಬಗ್ಗೆಯೂ ತಮಗೆಲ್ಲ ಮಾಹಿತಿ ಇದ್ವಿ. ಸೊ ವೆರಿ ಇಂಪಾರ್ಟೆಂಟ್ ಅಂದರೆ ಪೇಡ್ ನ್ಯೂಸ್ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಪ್ರಚಾರಕ್ಕೆ ಬಳಕೆ ಮಾಡ್ತಾರೆ ಅದು ಇಟ್ ಈಸ್ ಆಲ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಬಲ್ಕ್ SMS ಕಳಿಸೋದಿರ್ಬೋದು, ಫೇಸ್ಬುಕ್ ಯೂಸ್ ಮಾಡೋದಿರ್ಬೋದು, ಯೂಟ್ಯೂಬ್ಗಳನ್ನು ಯೂಸ್ ಮಾಡೋದಿರ್ಬೋದು, ಅವನ್ನೆಲ್ಲ ಸಹ ನಾವೆಲ್ಲ ವಿಲ್ ಬಿ ವಾಚಿಂಗ್ ವೆರಿ ಕ್ಲೋಸ್ಲಿ. ಅಲ್ಲಿ ಪೇಡ್ ನ್ಯೂಸ್ ಐಟಮನ್ನು ಬರೋದನ್ನು ಅಭ್ಯರ್ಥಿಗಳು ಕಡ್ಡಾಯವಾಗಿ ಮುಂಚಿತವಾಗಿ ಅನುಮತಿ ತೆಗೆದುಕೊಂಡು ಅದನ್ನು ಬಳಕೆ ಮಾಡಿದರೆ ಇಟ್ ವಿಲ್ ನಾಟ್ ಬಿ ಅ ಪ್ರಾಬ್ಲಮ್. ಇಫ್ ಇಟ್ ಡಸಂಟ್ ಟೇಕ್ ದ ಪರ್ಮಿಷನ್, ಅನುಮತಿ ಇಲ್ಲದೆ ಆ ಕಂಟೆಂಟನ್ನು ಬಳಕೆ ಮಾಡಿ ಈಗೆಲ್ಲ ಹೇಳಿದ್ದಲ್ಲ, ವಿಕಿಪೀಡಿಯಾ ಇರ್ಬೋದು, ಫೇಸ್ಬುಕ್, ಯೂಟ್ಯೂಬ್, ಏನೇ ಹೇಳಿದ್ರು ಸೋಷಿಯಲ್ ಮೀಡಿಯಾ ಆಸ್ಪೆಕ್ಟನ್ನು ನಾವು ಬಳಕೆ ಮಾಡಿದರೆ ದೆನ್ ಇಟ್ ಈಸ್ ವೈಲೇಷನ್. ಅದಕ್ಕೆ ಯಾರು ಬಳಕೆ ಮಾಡ್ತಿರ್ತಾರೆ ಅವ್ರಿಗೆ ಮಾಹಿತಿ ಇರಬೇಕು. ಅಭ್ಯರ್ಥಿಗಳಿಂದ ಅನುಮತಿ ಸರ್ಟಿಫಿಕೇಷನ್ ಆಗಿದೆ ಅಂತ ಚೆಕ್ ಮಾಡ್ಕೊಂಡು ಅವರು ಮಾಡಬೇಕು. ಹೆಚ್ಚಿನ ಭಾಗ ಎಲ್ಲ ಮತಗಟ್ಟೆಗಳ 1840 ಮತಗಟ್ಟೆಗಳಲ್ಲಿ ವಿಶೇಷವಾಗಿ ನೆರಳಿನ ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸೊ ಈಗಾಗಲೇ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಎಲ್ಲೆಲ್ಲಿ ಮತಗಟ್ಟೆ ಪಕ್ಕದಲ್ಲಿ ಒಂದು ವೇಟಿಂಗ್ ರೂಮ್ ಇದೆ, ಆ ವೇಟಿಂಗ್ ರೂಮಲ್ಲಿ ಕುತ್ಕೊಳ್ಳಿಕ್ಕೆ ವ್ಯವಸ್ಥೆ, ಟೇಬಲ್, ಚೇರು, ಕುಡಿಯೋ ನೀರಿನ ವ್ಯವಸ್ಥೆ, ಫ್ಯಾನು ಎಲ್ಲ ವ್ಯವಸ್ಥೆನ ಆ ಮತಗಟ್ಟೆ ಪಕ್ಕದ ರೂಮಲ್ಲಿ ನಾವು ಕುತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಸೊ ದೊಡ್ಡದಾಗಿ ಕ್ಯೂ ಹೊತ್ಕೊಂಡು ಕಾಯೋ ಪರಿಸ್ಥಿತಿ ಬರೋಲ್ಲ. ಎರಡನೇದಾಗಿ ಎಲ್ಲೆಲ್ಲಿ ಕುತ್ಕೊಳ್ಳಿಕ್ಕೆ ವ್ಯವಸ್ಥೆ ಸರಿಯಾಗಿಲ್ಲ, ಓಪನ್ ಆಗಿದೆ, ಅಲ್ಲಿ ಶಾಮಿಯಾನ ವ್ಯವಸ್ಥೆ ಮಾಡಿ ಅಲ್ಲಿ ಶೆಲ್ಟರ್ ಒಂದು ಕ್ರಿಯೇಟ್ ಮಾಡಿ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇದು ಒಂದನೇದು. ಎರಡನೇದಾಗಿ ಮತದಾರರಿಗೆ ಆಕರ್ಷಣೆ ಆಗೋ ರೀತಿಯಲ್ಲಿ ಹೆಚ್ಚಿನದಾಗಿ ಅವ್ರು ಬರಬೇಕು, ದೇ ಶುಡ್ ಫೀಲ್ ದಟ್ ಒಂದು ಹಬ್ಬದ ವಾತಾವರಣದಲ್ಲಿ ನಾವೆಲ್ಲ ಭಾಗವಹಿಸಿದಂಥ ಫೀಲ್ ಬರೋ ರೀತಿಯಲ್ಲಿ ಎಲ್ಲ ಮತಗಟ್ಟೆಗಳಿಗೂ ನಾವು ಥೀಮ್ ಬೇಸ್ಡ್ ಪೇಂಟಿಂಗ್ ಮಾಡ್ತಾ ಇದ್ದೀವಿ. ಥೀಮ್ ಬೇಸ್ಡ್ ಅಂತಂದರೆ ನಮ್ಮ ರಾಯಚೂರು ವಿಶೇಷವಾದ ಇಲ್ಲಿರ್ತಕ್ಕಂಥ YTPS, RTPS ಇರ್ಬೋದು, ಅತಿ ಚಿನ್ನದ ಗಣಿದು ಇರ್ತಕ್ಕಂಥ ಇರ್ಬೋದು, ಆ ರೀತಿಯಾದ ಒಂದು ಥೀಮನ್ನು ನಾವು ಆರ್ಟನ್ನು ಅಲ್ಲಿ ಬಿಂಬಿಸ್ಕೊಂಡು ಒಳ್ಳೆ ಆರ್ಟನ್ನು ನಾವು ಈಗಾಗಲೇ ಭಾಳಷ್ಟು ಪತ್ರಿಕೆಯಲ್ಲಿ ತಾವೆಲ್ಲ ಪ್ರಚಾರ ಮಾಡಿದ್ದೀವಿ. ಅದನ್ನು ನಾವು ತೊಡಗಿಸ್ಕೊಂಡು ಪ್ರತಿಯೊಂದು ಮತಗಟ್ಟೆಗಳಿಗೆ ಎಂಟ್ರಿ ಪಾಯಿಂಟಲ್ಲಿ ನಾವು ಚಿತ್ರಣವನ್ನು ಬಿಡಿಸ್ತಾ ಇದ್ದೀವಿ. ಪ್ರೊಸೆಷನ್, ಫ್ಲಾಗ್ ಹಾಕೋದು, ವೆಹಿಕಲ್ ಪ್ರತಿಯೊಂದಕ್ಕೂ ದಯವಿಟ್ಟು
ಪರ್ಮಿಷನ್ ತಗೊಳ್ಳಿ. ಪರ್ಮಿಷನ್ ನಾವೇನು ಲೇಟ್ ಮಾಡೋದಿಲ್ಲ. ಆ ಎಲ್ಲ ಬೇಗ ನಾವು ಎಲ್ಲರಲ್ಲೂ ನೋಡಲ್ ಅಧಿಕಾರಿಗಳನ್ನ ನೇಮಕ ಮಾಡಿದ್ದೀವಿ. ಎಲೆಕ್ಷನ್ ಸೆಲ್ನ ನಮ್ಮ 3 ಆಫೀಸಲ್ಲಿ ಸೆಟಪ್ ಮಾಡಿದ್ದೀವಿ. ಸೊ ಆಲ್ ಯುವರ್ ರಿಕ್ವೆಸ್ಟ್ ವಿಲ್ ಬಿ ಪ್ರೊಸೆಸ್ಡ್ ಇಮಿಡಿಯೇಟ್. ಅದಕ್ಕೋಸ್ಕರನೇ ಎಲ್ಲ ನಮ್ಮ ಪೊಲಿಟಿಕಲ್ ಪಾರ್ಟೀಸ್ಗೆ ಹೇಳೋದು, ಇವಾಗ ಮೀಟಿಂಗಲ್ಲೂ ಅದನ್ನ ನಾವು ಡೀಟೇಲ್ ಆಗಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಅದರ ಜೊತೆಗೆ ನಿಮ್ಮ ಮುಖಾಂತರ ಎಲ್ಲರಿಗೂ ಹೇಳ್ತಾ ಇದ್ದೀವಿ, ನೀವು ಲೀಗಲ್ ಆಗಿ ಎಲ್ಲ ಪರ್ಮಿಷನ್ ತಗೊಂಡು ಮಾಡಿದ್ರೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ನಮಗೂ ಕೆಲಸ ಕಡಿಮೆ ಆಗುತ್ತೆ. ನೀವೇನಾದರೂ ಯಾವಾಗ ಸುಮ್ಮನೆ ಯಾರಿಗೂ ಹೇಳದಲ್ಲೇ ಬಿಡು ಹೇಳಿ ಮಾಡೋದು, ಇಟ್ ಈಸ್ ಸಿಂಗಲ್ ವಿಂಡೋ ಅಂತ ಇಲ್ಲ, ಬಟ್ ಎವ್ರಿಥಿಂಗ್ ವಿಲ್ ಬಿ ಡನ್ ಥ್ರೂ DO's ಆಫೀಸ್. ನಾವಿಲ್ಲಿ ಅಬ್ಸರ್ವ್ ಮಾಡ್ತಿರೋದು. ಇದ್ರ ಜೊತೆಗೆ 15 ಲಕ್ಷ ಕೂಡ ನಾವು ನಮ್ಮ ಚೆಕ್ ಪೋಸ್ಟ್ಗಳಲ್ಲಿ ಇಂಟರ್ಸೆಪ್ಟ್ ಮಾಡಿದ್ದೀವಿ. ನಮಗೆ ಯಾವುದೇ ದಾಖಲೆ ಇಲ್ಲದೆ ಮೂವ್ಮೆಂಟ್ ಆಗ್ತಿರೋದು. ಇದ್ರ ಜೊತೆಗೆ ನಿಮ್ಮೆಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ, 35 ಲಕ್ಷ ಇರೋದು ಒಂದು ದಾಖಲೆ ಇರೋದು ಗಾಡಿ ಅವ್ರ ಬ್ಯಾಂಕಿಂದ ಬಿಡಿಸ್ಕೊಂಡ್ಬಂದಿದ್ದನ್ನ ನಮಗೆ ತೋರಿಸಿದ್ರು ನಾವು ಸಿಕ್ಕಿದ್ದೀವಿ. ಸೊ ಆ ಥರ ಹರಾಸ್ಮೆಂಟ್ ಏನು ಮಾಡೋದಿಲ್ಲ. ನಿಮಗೆ ಹರಾಸ್ಮೆಂಟ್ ಏನಾದ್ರು ಕಂಡು ಬಂದರೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ. ಈಗ ನಾವು ಇಷ್ಟು ಚೆಕ್ ಪೋಸ್ಟ್ಗಳಿದ್ದಾವೆ, ವಿ ವಿಲ್ ಬಿ ವಿಸಿಟಿಂಗ್ ಎವ್ರಿ ಪ್ಲೇಸಸ್. ಬಟ್ ಯಾವುದೋ ಒಂದರಲ್ಲಿ ನಾವು ಮಿಸ್ ಮಾಡಿದರೆ ನಿಮಗೆ ಯಾವ್ದಾದ್ರು ಒಂದು ಗಮನಕ್ಕೆ ಬಂದರೆ ಖಂಡಿತವಾಗಿ ನಾವು ಗಮನಕ್ಕೆ ತನ್ನಿ. ಇಮಿಡಿಯೇಟ್ಲಿ ವಿ ವಿಲ್ ಟ್ರೈ ಟು ಟೇಕ್ ಆಕ್ಷನ್. ವಾಟ್ ವಿ ರಿಕ್ವೆಸ್ಟ್ ಯು ಇಸ್ ದಯವಿಟ್ಟು ವಿತ್ ಎವಿಡೆನ್ಸ್, ಎಲ್ಲರೂ ಫೋಟೋ ಆಗಿರ್ಬೋದು, ಒಂದು ವಿಡಿಯೋ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ಅದ್ರ ಜೊತೆ ಬರೋದ್ರಿಂದ ನಮಗೆ ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡೋದಕ್ಕೆ ಆಗುತ್ತೆ. ಅದಕ್ಕೋಸ್ಕರ ಈ 168 ಟೀಮ್ಸ್ ಏನಕ್ಕೆ ಮಾಡಿದೀವಿ ಅಂದ್ರೆ ಅಟ್ ಎನಿ ಪಾಯಿಂಟ್ 24 hours ಎಲ್ಲೇ ಬಂದ್ರೂ ವಿತಿನ್ ಮಿನಿಮಮ್ ಟೈಮಲ್ಲಿ ನಾವು ಅಟೆಂಡ್ ಮಾಡೋ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಈ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ. ಸೊ ಸಾರ್ವಜನಿಕರಿಗೆ ನಾನು ಎಲ್ಲರಿಗೂ ಹೇಳೋದು, ದಯವಿಟ್ಟು ಈ ಸಿ ವಿಜಿಲ್ ಆ್ಯಪ್, ಯಾಕಂದ್ರೆ ನಾವು ಫೋನ್ ಮಾಡಿದ್ರೆ ಕೆಲವು ಸರ್ತಿ ನಿಮಗೆ ಹಿಂಜರಿಬೋದು, ಇಲ್ಲ ನಿನ್ನ ಹೆಸರೇನು, ಇಲ್ಲ ಡೀಟೇಲ್ಸ್ ಕೊಡಿ, ಯಾವ ಕಡೆ ಬರುತ್ತೆ, ಇದೆಲ್ಲ ಹೇಳಿ ಅಂತ ಮತ್ತೆ ನಿಮಗೆ ಪ್ರಶ್ನೆ ಕೇಳಿದ್ರೆ ನಿಮಗೂ ಒಂದು ಸ್ವಲ್ಪ ಮುಜುಗರ ಆಗ್ತದೆ. ಅದಕ್ಕೋಸ್ಕರ ನಾವು ಪ್ರತಿಯೊಂದು ಗಾಡಿ, ನಮಗೆ ಸೆಕ್ಟರ್ ಮೊಬೈಲ್ಸ್ ಅಂತ ಮಾಡಿದ್ದೀವಿ, ಪ್ರತಿಯೊಂದು ಗಾಡಿಗಳು GPS ನ ಫಿಕ್ಸ್ ಮಾಡಿಬಿಟ್ಟು ನಾವು ಈ ಸಿ ವಿಜಿಲ್ ಆ್ಯಪ್ ಅವ್ರಿಗೇನೆ ಡೈರೆಕ್ಟ್ ಆಗಿ ಕಳಿಸ್ಕೊಡ್ತೀವಿ. ಸೊ ಅವರು ಅದನ್ನ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯ ಹೆಸರು, ಫೋನ್ ನಂಬರ್ ಅಥವಾ ಅವ್ರು ಯಾರು ಏನು ಗೊತ್ತಾಗೋದಿಲ್ಲ. ನೀವು ನಿರ್ಭಯವಾಗಿ ನೀವು ಈ ಸಿ ವಿಜಿಲ್ ಆ್ಯಪ್ ಅನ್ನು ಬಳಕೆ ಮಾಡ್ಬೋದು. ಅದಲ್ಲದೆ ನಮ್ಮ ಕಂಟ್ರೋಲ್ ರೂಮ್ ಇದೆ, ನಮ್ಮೆಲ್ಲರ ಫೋನ್ ನಂಬರ್ ಇದೆ, ನಮ್ಮ ವಾಟ್ಸ್ಆ್ಯಪ್ಗಳು ಆಲ್ಮೋಸ್ಟ್ ಆಲ್ ಆಕ್ಟಿವ್ ಆಗೇ ಇರ್ತೀವಿ. ನಾವು ಯಾವುದೇ ರೀತಿ ಕಂಪ್ಲೇಂಟ್ ಇದ್ರು ನಮಗೆ ನೀವು ಇಮಿಡಿಯೇಟ್ ಆಗಿ ತಿಳಿಸೋ ವ್ಯವಸ್ಥೆನ ಮಾಡಿ ಕೇಳ್ಬೋದು. ಅದಲ್ಲದೆ ನಮ್ಮ ಜಿಲ್ಲೆಯಲ್ಲಿರುವ ಎಲ್ಲ ರೌಡಿ ಆಸಾಮಿಗಳ ಮೇಲೆ ಪ್ರಿವೆಂಟಿವ್ ಆಕ್ಷನ್ ಅಲ್ಲಿ ಇನಿಷಿಯೇಟ್ ಮಾಡಾಗಿದೆ. ಆಲ್ರೆಡಿ ಈ ಕೆಲಸವನ್ನ ನಾವು 1 ತಿಂಗಳಿಂದ ಶುರು ಮಾಡಿಕೊಂಡು ಸುಮಾರು ನಮ್ಮ ಟೋಟಲ್ ನಂಬರ್ ಆಫ್ ರೌಡಿ ಶೀಟರ್ಸ್ 1679. ಈ 1679 ಅಲ್ಲಿ ಸುಮಾರು 1400, ನಾಟ್ ಏಬಲ್ ಟು ರಿಕಾಲ್ ದಿ ಎಕ್ಸಾಕ್ಟ್ ನಂಬರ್, ಸುಮಾರು 1400 ಆಲ್ರೆಡಿ ಬಾಂಡ್ ಓವರ್ ಆಗಿದೆ. ಕೇವಲ 107 ಆಗದಲ್ಲೇ ಅದಕ್ಕೆ ತಹಸೀಲ್ದಾರ್ರಿಂದ ಬಾಂಡ್ ಓವರ್ ಕೂಡ ಮಾಡಿಸಿದ್ದೀವಿ. ಬಾಂಡ್ ಓವರ್ 50,000ದಿಂದ ಹಿಡಿದ್ಬಿಟ್ಟು 5 ಲಕ್ಷ ತನಕ ಮಾಡಿಸಿದ್ದೀವಿ. ಸೊ ಯಾರಾದರೂ ಈ ವ್ಯಕ್ತಿಗಳು ಯಾರಾದರೂ ಮತ್ತೆ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿಕೊಂಡ್ರೆ ಅವರಿಗೆ ಈ ಬಾಂಡ್ನ ಫೋರ್ಫಿಟ್ ಮಾಡಿ, ಅದಲ್ಲದೇ ಅವ್ರಿಗೆ ಲೀಗಲ್ ಆಕ್ಷನ್ ಇನಿಷಿಯೇಟ್ ಮಾಡೋ ವ್ಯವಸ್ಥೆಯನ್ನ ಮಾಡ್ತೀವಿ. ಅದರ ಜೊತೆಗೆ ಸುಮಾರು 1 ತಿಂಗಳಿಂದಲೇ ರೆಡಿ ಇತ್ತು. ಆಮೇಲೆ 1 ವಾರದಿಂದ ಎಲ್ಲ ಸಿಬ್ಬಂದಿಯವರು, ಕೇವಲ ಪೊಲೀಸ್ ಅಲ್ಲದೇ ಎಕ್ಸೈಸ್ ಆಗಿರ್ಬೋದು, ರೆವಿನ್ಯೂ ಆಗಿರ್ಬೋದು, ಆಮೇಲೆ PR ಡಿಪಾರ್ಟ್ಮೆಂಟ್, ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲರೂ ಅದರಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನೀವು ಯಾವುದೇ ರೀತಿಯ ವಸ್ತುವನ್ನ ಅಥವಾ ಹಣವನ್ನ ಸಾಗಿಸುವಾಗ ದಯವಿಟ್ಟು ನೀವು ಅದಕ್ಕೆ ಪೂರಕ ದಾಖಲೆಗಳನ್ನ ಕ್ಯಾರಿ ಮಾಡಿ ಅಂತ ನಿಮಗೆ ನಾವು ವಿನಂತಿ ಮಾಡ್ಕೊಳ್ತೀವಿ. ಅದರ ಜೊತೆಗೆ ಈ ಏನು ನಾವು ಸಿ ವಿಜಿಲ್ 1950 ಮತ್ತೆ ಕಂಟ್ರೋಲ್ ರೂಮ್ ನಂಬರ್, ಈ 3ನ್ನ ಏನು ಕೊಟ್ಟಿದ್ದೀವಿ ಅದೇ ನಮ್ಮ ಮೂಲ ಇಂಟೆಲಿಜೆನ್ಸ್ ಗ್ಯಾದರಿಂಗ್, ಇನ್ಫಾರ್ಮೇಶನ್ ಗ್ಯಾದರಿಂಗ್ ಮೋಡ್. ನಾವು ಎಲ್ಲೇ ನಿಮಗೆ ಯಾವುದೇ ಪಾರ್ಟಿದಾಗಿರ್ಬೋದು, ಏನೇ ಇನ್ಫಾರ್ಮೇಶನ್ ಆಗಿರ್ಬೋದು, ನಿಷ್ಪಕ್ಷಪಾತವಾಗಿ ಇಟ್ ವಿಲ್ ಬಿ ಡೆಲ್ಟ್ ವಿತ್. ನಮಗೆ ಇನ್ಫಾರ್ಮೇಶನ್ ಕೊಡೋದು ನಿಮ್ಮ ಕೆಲಸ, ಅದಕ್ಕೆ ಪೂರಕವಾಗಿ ನಾವು ನಮ್ಮ ಲೀಗಾಲಿಟಿ ಫಾಲೋ ಮಾಡಿಬಿಟ್ಟು ಫೈನಲ್ ಕನ್ಕ್ಲೂಷನ್ಗೆ ಬರೋದು ನಮ್ಮ ಕೆಲಸ. ಅದೇ ನಿಟ್ಟಿನಲ್ಲಿ ನಾವು ಯಾವ ಥರ ನಮ್ಮ DC ಅವರು ಸೆಕ್ಟರ್ ಆಫೀಸರ್ಸ್ ಮಾಡಿದ್ದಾರೆ, ಪ್ರತಿ ಒಂದರಲ್ಲೂ ನಮ್ಮ ಪೊಲೀಸರು ಇರ್ತಾರೆ. ಅದಿರೋದು ಈ ಕೇಸ್ ಬುಕ್ಕಿಂಗ್ ವಿಚಾರವಾಗಿ. ಯಾಕಂದ್ರೆ ಇಮಿಡಿಯೇಟ್ ಆಗಿ ನಮಗೆ FIR ಎಲೆಕ್ಷನ್ ಕಮಿಷನ್ಗೆ ಕಳಿಸ್ಬೇಕಾಗ್ತದೆ. ಕೇವಲ ಇಲ್ಲಿ ಅಲ್ಲದೆ ಎಲೆಕ್ಷನ್ ಕಮಿಷನ್ಗೂ ಕೂಡ ನಾವು ಒಂದು ಉತ್ತರವನ್ನ ನೀಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಆಲ್ರೆಡಿ
2 ರೌಂಡ್ ಆಫ್ ಟ್ರೈನಿಂಗ್ ಫಾರ್ ಪೊಲೀಸ್ ಆಸ್ ವೆಲ್ ಆಸ್ ನಮ್ಮ ಎಲ್ಲ ಸೆಕ್ಟರ್ ಮತ್ತೆ MCC ಅಧಿಕಾರಿಗಳಿಗೆ ಮಾಡಿದ್ದೀವಿ. ಲೀಗಲ್ ಪ್ರೊವಿಷನ್ಸ್ ಬಗ್ಗೆ ಎಲ್ಲರಿಗೂ ಒಂದು ರೌಂಡ್ ಟ್ರೈನಿಂಗ್ ಆಗಿರೋದ್ರಿಂದ ಎವ್ರಿವನ್ ಇಸ್ ವೆಲ್ ವರ್ಸ್ಡ್ ವಿತ್ IPC ಆಸ್ ವೆಲ್ ಆಸ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್. ಎರಡು ವಿಚಾರವಾಗಿಯೂ ನಾವು ದೀರ್ಘವಾಗಿ ಅವರಿಗೆ ಟ್ರೈನಿಂಗ್ ಅನ್ನು ಕೊಟ್ಟಿದ್ದೀವಿ. ನಮ್ಮ ಮೇನ್ ಉದ್ದೇಶ ಏನು ಅಂದರೆ ಬರುವ ದಿನಗಳಲ್ಲಿ ಯಾವುದೇ ಆಮಿಷಕ್ಕೆ ಒಳಗಾಗ್ತದೆ ಸಾರ್ವಜನಿಕರು ತಮ್ಮ ಮತ ಚಲಾವಣೆಯನ್ನು ಮಾಡಬೇಕು ಅಂತ ನಾವು ನಮ್ಮ ಜಿಲ್ಲಾಡಳಿತ ವತಿಯಿಂದ ಎಲ್ಲರಿಗೂ ಮನವಿ ಮಾಡ್ಕೊಳ್ತೀವಿ. ಯಾವುದೇ ಪಾರ್ಟಿದು ಅಥವಾ ಯಾವುದೇ ಅಭ್ಯರ್ಥಿದು ಇನ್ಫಾರ್ಮೇಶನ್ ಗೊತ್ತಿದ್ರು ಈ ಸಿ ವಿಜಿಲ್ ಆ್ಯಪ್ ಅನ್ನೋದು ತುಂಬಾನೇ ಈಸಿಯಾಗಿ ಯೂಸ್ ಮಾಡುವಂತ, ಅದರಲ್ಲಿ ಅನಾನಿಮಸ್. ಈಗ ನಾನು ಹಲವಾರು ಬಾರಿ ಕೇಳಿದ್ದೀನಿ, ಅವ್ರಿಗೆ ಜನಕ್ಕೆ ಏನು ಒಂದು ಭಯ ಇರುತ್ತೆ ಅಂದ್ರೆ ನಮ್ಮ ಹೆಸರು ಮತ್ತೆ ನಮ್ಮ ಫೋನ್ ನಂಬರ್ ಸಿಕ್ಬಿಟ್ಟು ಅದನ್ನ ಇಟ್ಕೊಂಡು ದೌರ್ಜನ್ಯ ಮಾಡ್ತಾರೆ ಅನ್ನೋದು ಒಂದು ಭಯ ಇರುತ್ತೆ. ಅದಕ್ಕೋಸ್ಕರನೇ ಈ ಸಿ ವಿಜಿಲ್ ಆಪ್ ಅಲ್ಲಿ ನೀವು ಅನಾನಿಮಸ್. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ, ಅಪರ ಜಿಲ್ಲಾಧಿಕಾರಿ ರವೀಂದ್ರ ಕರಿಲಿಂಗಣ್ಣನವರ್, ಸಹಾಯಕ ಆಯುಕ್ತ ರಜನಿಕಾಂತ್ ಚೌಹಾಣ್, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಶಿಕಾಂತ್ ಶಿವಪುರೆ, ಯೋಜನಾ ನಿರ್ದೇಶಕ ಪ್ರಕಾಶ್ ವಿ, ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಆಶಪ್ಪ, ರಿಮ್ಸ್ ಆಡಳಿತಾಧಿಕಾರಿ ಡಾಕ್ಟರ್ ಹಂಪಣ್ಣ ಸಜ್ಜನ್, ನಗರಸಭೆ ಪೌರಾಯುಕ್ತ ಗುರುಲಿಂಗಪ್ಪ, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಮಹೇಶ್ ಪೋದೆದಾರ್, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಆರ್ ದೇವಿಕಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ಚುನಾವಣೆ ಹಿನ್ನೆಲೆಯಲ್ಲಿ ಮೀಸಲಾತಿ ಪರಿಷ್ಕರಣೆ ಮಾಡಿರುವುದು ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡಿದೆ. ಯಾವುದೇ ಆಯೋಗದ ಶಿಫಾರಸುಗಳಿಲ್ಲದೆ ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಂಡಿರುವುದು ಸಂವಿಧಾನ ವಿರೋಧಿ ಧೋರಣೆಯಾಗಿದೆ ಎಂದು ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ ಆರೋಪಿಸಿದರು. ರಾಜ್ಯ ಸರ್ಕಾರ ಚುನಾವಣೆ ಹಿನ್ನೆಲೆಯಲ್ಲಿ ಮೀಸಲಾತಿ ಪರಿಷ್ಕರಣೆ ಮಾಡಿರುವುದು ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡಿದೆ. ಯಾವುದೇ ಆಯೋಗದ ಶಿಫಾರಸುಗಳಿಲ್ಲದೆ ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಂಡಿರುವುದು ಸಂವಿಧಾನ ವಿರೋಧಿ ಧೋರಣೆಯಾಗಿದೆ ಎಂದು ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 2ಬಿಯಲ್ಲಿ ಇರುವ ಶೇಕಡಾ 4 ಮೀಸಲಾತಿಯನ್ನು ರದ್ದುಗೊಳಿಸಿರುವುದು ಆರ್ಥಿಕ, ರಾಜಕೀಯವಾಗಿ ಬಲಿಷ್ಠವಾಗಿರುವ ಲಿಂಗಾಯತ, ಒಕ್ಕಲಿಗ ಸಮುದಾಯಕ್ಕೆ ಹಂಚಿಕೆ ಮಾಡಲಾಗಿದೆ. ಜಾತಿವಾರು ಗಣತಿ ಇಲ್ಲ, ಹಿಂದುಳಿದ ಆಯೋಗ ವರದಿಯೂ ಪಡೆಯದೆ ಸರ್ಕಾರವೇ ಚುನಾವಣೆ ದೃಷ್ಟಿಯಿಂದ ಹಂಚಿಕೆ ಮಾಡಿರುವುದು ಅವೈಜ್ಞಾನಿಕವಾಗಿದೆ ಎಂದರು. 3ಎದಲ್ಲಿ ಇರುವವರನ್ನು 2ಸಿ ಸೇರಿಸಿ, 3ಬಿಯಲ್ಲಿ ಇರುವವರಿಗೆ 2ಡಿ ಸೇರಿಸಿ ಮೀಸಲು ಹಂಚಿಕೆ ಮಾಡಲಾಗಿದೆ. ಹಿಂದುಳಿದ ವರ್ಗಗಳಲ್ಲಿರುವ ಇತರೆ ಸಮುದಾಯಗಳ ಜನಸಂಖ್ಯೆಗೆ ಅನುಗುಣವಾಗಿಯೂ ಅನ್ಯಾಯವಾಗುತ್ತದೆ. ಇಬ್ಬರ ಮೀಸಲು ಕಸಿದುಕೊಂಡು ಇನ್ನೊಬ್ಬರಿಗೆ ನೀಡುವಾಗ ಕನಿಷ್ಠ ಮಾನದಂಡ ನಿಯಮಗಳನ್ನು ಪಾಲನೆ ಮಾಡಿಲ್ಲ. ಆರ್ಥಿಕ ಹಿಂದುಳಿದ ವರ್ಗದವರಿಗೆ ಶೇಕಡಾ 10 ಮೀಸಲಾತಿಯನ್ನು ಸಹ ಸುಪ್ರೀಂ ಕೋರ್ಟ್ ಇಂದಿರಾ ಸಾಹಿ ಪ್ರಕರಣದ ತೀರ್ಪು ಉಲ್ಲಂಘಿಸಿ ನೀಡಲಾಗಿದೆ. ಆರ್ಥಿಕ, ಸಾಮಾಜಿಕವಾಗಿ ಹಿಂದುಳಿಯುವಿಕೆ ಆಧಾರದ ಮೇಲೆ ನೀಡಬೇಕಾದ ಮೀಸಲಾತಿಯನ್ನು ಹಂಚಿಕೆ ಮಾಡುತ್ತಿರುವುದು ಭವಿಷ್ಯದಲ್ಲಿ ಮೀಸಲಾತಿಯನ್ನೇ ರದ್ದುಗೊಳಿಸುವ ಹುನ್ನಾರ ಅಡಗಿದೆ ಎಂದರು. ಸರ್ಕಾರ ನಿರ್ಧಾರ ವಿರೋಧಿಸಿ ಉಗ್ರ ಸ್ವರೂಪದ ಹೋರಾಟದೊಂದಿಗೆ ನ್ಯಾಯಾಂಗ ಹೋರಾಟ ಮಾಡುವುದಾಗಿ ಹೇಳಿದರು. ಪ್ರಕ್ರಿಯೆಗಳು ಪ್ರಾರಂಭ ಸರ್ಕಾರ ಮಟ್ಟದಲ್ಲಿ ಆದಾಗ ಅನೇಕ ಸಮುದಾಯಗಳು 3ಬಿಯಿಂದ 2ಎಗೆ ಹೋಗಬೇಕು, ಮತ್ತೆ ಮೀಸಲಾತಿ 12% ಬೇಕು. ಇನ್ನ ಕೆಲವು ಸಮುದಾಯಗಳು 3ಎನಲ್ಲಿರುವಂಥವು ಕೂಡ ನಮಗೆ ಮೀಸಲಾತಿ ಜಾಸ್ತಿ ಬೇಕು ಹಾಗೆ ಅಂತೇಳಿ ಅನೇಕ ಒಕ್ಕಲ ಸಮುದಾಯದವರು, ಅನೇಕ ಮುಂದುವರೆದಂತಹ ಸಮುದಾಯಗಳೆಲ್ಲ ಬೇಡಿಕೆ ಇತ್ತು. ಅದೇ ರೀತಿ ಅನೇಕ ಸಮುದಾಯಗಳು ಕೂಡ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಆಗಬೇಕು ಅಂತೇಳಿ ಕೂಡ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಕೆಲವೊಂದು ಪರಿಶಿಷ್ಟ ಪಂಗಡಕ್ಕೆ ಶಿಫಾರಸಾಗಿ ಸುಮಾರು 8 ವರ್ಷ, 9 ವರ್ಷ, 10 ವರ್ಷ ಆಗಿಲ್ಲ. ಇನ್ನು ಅನೇಕ ಹಿಂದುಳಿದ ಜಾತಿಗಳ ವರ್ಗದವರ ಒಂದು ಮೀಸಲಾತಿಯನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಈ ಸರ್ಕಾರಗಳು ಕಸಿಯುತ್ತಿವೆ ಹಾಗೆ ಅಂತೇಳಿ ಅನೇಕ ಹೋರಾಟಗಳು ನಡೆದರೂ ಕೂಡ ನಮ್ಮ ಆಯೋಗದ ಶಾಶ್ವತ ಆಯೋಗದ ಅಧ್ಯಕ್ಷರಾದಂತಹ ನಮ್ಮ ಹೆಗಡೆಯವರು ಬೆಳಗಾವಿ ಅಧಿವೇಶನ ಆದ ನಂತರ ತುರ್ತಾಗಿ ಒಂದು ಮಧ್ಯಂತರ ವರದಿ ಕೊಟ್ಟರು. 3A
ಇದೆ. ಈಗಿರುವಂತದ್ದು 4% ಇದೆ. ಒಕ್ಕಲಿಗ, ಕುಟ್ಟಿಗ ಅನೇಕ ಸಮುದಾಯಗಳು ಅದರಲ್ಲಿ ಬರ್ತಾರೆ. ಅವರಿಗೆ 12% ಬೇಕು ಅಂತ ಹೇಳಿ 3B ನಲ್ಲಿ ವೀರಶೈವ, ಲಿಂಗಾಯತ ಮತ್ತು ಅದರ ಒಳ ಪಂಗಡಗಳು ಕೂಡ ನಮಗೆ 2A ನಲ್ಲಿ ಸೇರಿಸಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಮಧ್ಯಂತರ ವರದಿ ಕೊಟ್ಟಾಗ ಅದರಲ್ಲಿ ಈ 3A ಇದ್ದದ್ದನ್ನ 2C ಮತ್ತು 3B ಇದ್ದನ್ನ 2D, 3A ಇದ್ದನ್ನ 4% ಇತ್ತು, ಅದಕ್ಕ 3% ಹೆಚ್ಚು ಮಾಡಿ 7% ಮಾಡ್ತೀವಿ ಅಂತೇಳಿ ಮೊದಲು ಕೊಟ್ಟು ಮಧ್ಯಂತರ ವರದಿಗೆ. ಎರಡನೇದು 3B ನಲ್ಲಿ ಇದ್ದಂತ 5% ಇದ್ದದಕ್ಕ ಪುನಃ ಪರಿಶೀಲನೆ ಮಾಡಬೇಕಾಗಂತೆ ನಾವು ಕೇಳ್ಕೊಳ್ತೀವಿ. ಅದಕ್ಕೇನು ಗಮನ ಕೊಡಲಿಲ್ಲ. ಯಾವ ಕೆಟಗರಿಯಲ್ಲಿ ಇದ್ದಂತ 2B ನಲ್ಲಿ EWS ನಲ್ಲಿ ಸೇರಿಸಲಿಕ್ಕೆ ಬರ್ತದೆ. ಒಂದು ಕಡೆಯಲ್ಲಿ ಯಾರು ಈಗಾಗಲೇ ಯಾವುದೇ ಕೆಟಗರಿಯಲ್ಲಿ ಮೀಸಲಾತಿ ಪಡೆಯುವಂತ ಸಮುದಾಯಗಳು EWS ನಲ್ಲಿ ಸೇರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಕೊಂಡು ಇವರು ಯಾವ ಆಧಾರದ ಮೇಲೆ ಅದರಲ್ಲಿ ಸೇರಿಸಿದ್ರು? ಇವರಿಗೆ ಇದ್ದಂತ ಈ 2% 3Aಗೆ 3Bಗೆ 2% ಯಾವ ಆಧಾರದಲ್ಲಿ ಮಾಡಿದ್ರು, ಯಾವ ವರದಿ ಕೊಟ್ಟರು? ಇದು ಮೀಸಲಾತಿಯ ಒಂದು ಮೌಲ್ಯವನ್ನ ನಾಶಪಡಿಸುವಂತ ರೀತಿಯಲ್ಲಿ ಸರ್ಕಾರಗಳು ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಯಾವ ಆಧಾರ ಇಲ್ಲದೆ, ಯಾವ ವರದಿಗಳಿಲ್ಲದೆ, ಯಾವ ಸಮೀಕ್ಷೆ ಇಲ್ಲದೆ ಈ ರೀತಿ ಮಾಡುವಂತವರು, ವಿಶೇಷವಾಗಿ ಅನೇಕ ಸಮಿತಿಗಳು ಕೂಡ ಈ ಹಿಂದೆ 4% ಸಪರೇಟ್ ಆಗಿ ಒಂದೇ ಸಮುದಾಯ ಇತ್ತು, ಅದರಲ್ಲಿ ಮುಸ್ಲಿಂ ಸಮುದಾಯ ಇತ್ತು. ಇವರು ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಮುಸ್ಲಿಂ ಸಮಾಜ ಅಂತ ಹೇಳಿ ಇಟ್ಕೊಂಡು ಅವ್ರನ್ನ ತೆಗೆಯುವಂಥದ್ದು ಒಂದು ಕೆಲವು ಸಮುದಾಯಗಳಿಗೆ ಸಂತೋಷ ಪಡಿಸಬೇಕು, ಮತ್ತು ತೆಗೆದದ್ದು ಆಗಿರ್ಬೇಕು. ಮತ್ತೆ ಒಂದೆಲ್ಲ EWS ನಲ್ಲಿ ಹಾಕ್ತೇವೆ 10% ನಲ್ಲಿ ಹಾಕಿವಿ ಅಂತ ಹೇಳ್ತಾರೆ. 10% ನಲ್ಲಿ ಹಾಕಿ ಬರ್ತದೆ ನೋಡಿ. ಹಿಂದುಳಿದ ವರ್ಗಗಳ ಈ ಮೀಸಲ ಯಾವ ರೀತಿ ಕಸ್ಕೊಳ್ತಾ ಇದ್ದಾರೆ. ಬರುವಂತ ದಿನಗಳಲ್ಲಿ ಕೆಟಗರಿ 1 4% ಕಸ್ಕೊಳ್ಬಹುದು, 9 ಮಾಡ್ತೀವಿ ಅಂತೇಳಿ ಒಟ್ಟು 7, 3Aಗೆ 4, 3, 3Bಗೆ 4 ಸೇರಿಸಿ ಒಟ್ಟು 7% ಜಾಸ್ತಿ ಮಾಡ್ತೀವಿ ಅಂತೇಳಿ ಒಂದು ಮಧ್ಯಂತರ ವರದಿಯಲ್ಲಿ ಉಲ್ಲೇಖ ಆಯಿತು. ಅದು ಎಲ್ಲಿಂದ ಪಡಿಬೇಕು ಅಂತಂದಾಗ EWS ಇಂದ ಪಡಿಬೇಕು ಹಾಗೆ ಅಂತೇಳಿ ಒಂದು ತೀರ್ಮಾನ ಮಾಡಿ ಆವಾಗ ಅನೇಕ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಲ್ಲಿ ಬರುವಂತ ನಮ್ಮ ಬ್ರಾಹ್ಮಣ ಸಮಾಜ, ವೈಶ್ಯ ಸಮಾಜ, ಮೊದಲಿಯರ ಸಮಾಜ, ನಗರ ಸಮಾಜ, ಇನ್ನು ಅನೇಕ ಸಮುದಾಯಗಳು ವಿಶೇಷವಾಗಿ ಅವರು ಹೋರಾಟ ಮಾಡಿದರು. ನಮಗೆ ನೀಡಿದಂತ 10% ನಲ್ಲಿ 7% ಕಿತ್ಕೊಂಡು ಅವ್ರು ಕೊಡ್ತೀವಿ, 3% ನಮ್ಗೆ ಇದು ಸಂವಿಧಾನಬದ್ಧ ಅಲ್ಲ ಅಂತ ಹೋರಾಟಗಳು ಮಾಡಿದರು. ಅದೆಲ್ಲ ಕಡೆ ಬಂದು ಇವರು ಏಕಾಏಕಿ ಚುನಾವಣೆ 3-4 ದಿವಸ ಇದೆ ಅಂತ ಗೊತ್ತಾಗಿ ಘೋಷಣೆ ಆಗ್ತದೆ ಅಂತ ಹೇಳಿ ಗೊತ್ತಾಗಿ ಕೆಟಗರಿ 3B 2B ನಲ್ಲಿ ಇರುವಂತ 4% ಅನ್ನ ಏಕಾಏಕಿ ಯಾವ ವರದಿ ಇಲ್ಲ, ಯಾರಿಗೆ ಚರ್ಚೆ ಮಾಡಲಿಲ್ಲ, ಏಕೈಕ ಅವ್ರನ್ನ ಕಿತ್ತಿ EWS ಹಾಕಿದ್ದೀವಿ ಅಂತ ಹೇಳಿದಾಗ
ಹಿಂದುಳಿದ ಜಾತಿಗಳಿಗೆ ನೀಡಿರುವಂತ ಸಂವಿಧಾನಬದ್ಧವಾಗಿ ನೀಡಿರುವಂತ ಈ ಮೀಸಲಾತಿಯನ್ನು ಹಿಂದುಳಿದ ವರ್ಗದಿಂದ ಕಿತ್ತುಕೊಂಡಿದ್ದಾರೆ. ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. EWS 2019ರಲ್ಲಿ ಏನು ಕೇಂದ್ರ ಸರ್ಕಾರ 10% ತೀರ್ಮಾನ ಮಾಡಿದ ಸರ್ಕಾರದಿಂದ ಅದರಲ್ಲಿ ಆರ್ಥಿಕವಾಗಿ ಹಿಂದುಳಿದಂತ ಮುಂದುವರೆದ ಸಮುದಾಯಗಳಿಗೆ ಅಂದ್ರೆ ಬ್ರಾಹ್ಮಣರು, ವೈಶ್ಯರು, ಮೊದಲಿಯರು, ನಗರದಲ್ಲಿ ಅನೇಕ ಯಾವ ಕೆಟಗರಿಯಲ್ಲಿ ಗುರುತಿಸಲಾಗದಂತ ಸಮುದಾಯಗಳು ಅಂತವ್ರಿಗೂ ಕೂಡ ಅದರಲ್ಲಿ ಸೇರಿಸಬಹುದಾಗಿ ಅಂತ ಹೇಳಿ ಆದೇಶ ಆಯಿತು. ಅದರ ವಿರೋಧ ಆಯಿತು. ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಸರ್ಕಾರ ಪರವಾಗಿ ತೀರ್ಮಾನ ಆಯಿತು. ಮಾಡ್ತೀವಿ, ಇದು ನಾವು ಸರಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಇದು ಟೂರಿನಲ್ಲಿ ಇರುವಂತ 4% ಕಸ್ಕೊಂಡಿದ್ದು ಇದು ಅತ್ಯಂತ ಖಂಡನೀಯವಾದದ್ದು ಅಂತ ಹೇಳಕ್ಕೆ ಬಯಸ್ತೇನೆ. ನಿಯಮಾನುಸಾರವಾಗಿ ಕಾನೂನು ಪ್ರಕಾರ ಯಾವ ರೀತಿ ಆಗ್ತದೆ, ಯಾವ ರೀತಿ ಆಗುದಿಲ್ಲ ಅನ್ನೋದು ನಮ್ಮ ಹಿರಿಯ ನ್ಯಾಯವಾದಿ ಶ್ರೀಕಾಂತ್ ವೈ ಮಾತನಾಡಿ, ಹಿಂದುಳಿದ, ಅತಿ ಹಿಂದುಳಿದ ವರ್ಗಗಳ ವರ್ಗೀಕರಿಸಿ ಮಿಲ್ಲರ್ ಆಯೋಗ, ವೆಂಕಟಸ್ವಾಮಿ ಆಯೋಗದಿಂದ ಹಿಡಿದು ಕಾಂತರಾಜ್ ಆಯೋಗದವರೆಗೆ ವರದಿಯನ್ನು ನೀಡಿವೆ. ಆದರೆ ಸರ್ಕಾರ ಆಯೋಗ ವರದಿಯನ್ನು ಪರಿಗಣಿಸದೆ ಚುನಾವಣೆ ಹಿನ್ನೆಲೆಯಲ್ಲಿ ಮೀಸಲಾತಿ ವರ್ಗೀಕರಿಸಿ ಅನ್ಯಾಯ ಮಾಡಿದೆ. ಬಲಿಷ್ಠ ಸಮುದಾಯಗಳಿಗೆ 2B ಮೀಸಲಾತಿಯನ್ನು ಹಂಚಿಕೆ ಮಾಡಿದೆ. ಆದರೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಪ್ರಕರಣವನ್ನು ಹೆಚ್ಚಿಸಿಲ್ಲ. 94 ಜಾತಿಗಳಿಗೆ ಮೀಸಲು ಪ್ರಮಾಣ ಹಂಚಿಕೆ ಮಾಡಿ ಹೆಚ್ಚಿಸುವ ಬದಲು ಲಿಂಗಾಯತ, ಒಕ್ಕಲಿಗ ಸಮುದಾಯಗಳಿಗೆ ಮಾತ್ರ ಮೀಸಲು ಹಂಚಿಕೆ ಮಾಡಿರುವುದು ಹಿಂದುಳಿದ ವರ್ಗಗಳಿಗೆ ಅನ್ಯಾಯವಾಗಿದ್ದು ನ್ಯಾಯಾಲಯ ಮೊರೆ ಹೋಗಲು ತೀರ್ಮಾನಿಸಲಾಗಿದೆ ಎಂದರು. ಅಸಾಮಾನ್ಯತೆ ಏನಿಲ್ಲ ಮೊದಲಿಂದ ಇಲ್ಲ. ಸೊ ಆ ಅಸಾಮಾನ್ಯತೆ ಹೋಗಲಾಡಿಸಬೇಕನ್ನೋ ಉದ್ದೇಶದಿಂದ ಮೀಸಲಾತಿಯ ಬಗ್ಗೆ ಸಾಕಷ್ಟು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ಎಲ್ಲ ರಾಜ್ಯಗಳಲ್ಲಿ ಅದರ ಸ್ವರವನ್ನು ಉಂಟು ಮಾಡಿದ್ದಾರೆ. ಆ ಪ್ರಕಾರವೇ ಕಾಲೇಜರ ಆಯೋಗ, ಮಂಡಲ ಕಮಿಷನ್ ಆಯೋಗ ಮತ್ತು ಸುಪ್ರೀಂ ಕೋರ್ಟ್ ಡಿಸಿಷನ್ ಅನುಗುಣವಾಗಿ ಕೆಲವು ನಿರ್ಣಯ. ಸುಪ್ರೀಂ ಕೋರ್ಟ್ ಡಿಸಿಷನ್ ಏನಾಯ್ತಂದ್ರೆ 50%ಗಿಂತ ಹೆಚ್ಚಿನ ಮೀಸಲಾತಿ ಹೋಗ್ಬಾರ್ದು, ಓನ್ಲಿ 50%. ಆ 50% ಎಲ್ಲ ಜಾತಿಗಳು ಇದಾವೆ, ಯಾವ ಜಾತಿಗೆ ಒಳಗಿಲ್ಲ. ಸೊ ಅಲ್ಲಿ ಅದರ ಡಿಸಿಷನ್ ಹೆಂಗಂದ್ರೆ ಹಿಂದುಳಿದವರು, ಅತಿ ಹಿಂದುಳಿದವರು, ಅತಿ ಕಡಿಮೆ ಆ ಒಂದು ಕ್ಯಾಲ್ಕುಲೇಷನ್ ಅನುಗುಣವಾಗಿ ಮೀಸಲಾತಿಯನ್ನ ನಿರ್ಣಯ ಮಾಡಿದ್ರು. ಈ ಮೀಸಲಾತಿ ನಿರ್ಣಯಕ್ಕೆ ಕಾರಣ ಏನಪ್ಪ ಅಂದ್ರೆ ಈ ಸ್ವತಂತ್ರ ಪೂರ್ವದಲ್ಲಿ ಸಹ ಇರ್ತಕ್ಕಂಥ ಅಸಾಮಾನ್ಯತೆ. ಬ್ರಿಟಿಷ್ ಕಾಲದಲ್ಲೂ ನೀವು ನೋಡಿರ್ಬೇಕು, ಇವೆಲ್ಲ ಪೇಪರ್ಸ್ ನೋಡ್ತೀವಿ, ಎಲ್ಲ ನಮ್ಗೆ ಹೆಚ್ಚಿನ ಇಬ್ಬರು ಚೆನ್ನಾಗಿ ಬರ್ತೀವಿ. ಬಟ್ ಒಂದೈತಂದ್ರೆ ಆಗಿನ ಕಾಲದಲ್ಲಿ ಇಂಗ್ಲೆಂಡ್ ಬ್ರಿಟಿಷರ ಒಂದು ಅವಧಿಯಲ್ಲಿ ಸಾಕಷ್ಟು ಜನ ಮುಂದುವರೆದ ಪ್ರಬಲ ಸಂಖ್ಯೆ ಜಾತಿಗಳಲ್ಲಿ ಅಪಾಯಿಂಟ್ಮೆಂಟ್ ಆಗ್ತದೆ. ಸೊ ಹಿಂದುಳಿದಂತಹ ಜನ SC ST ಅವರ ಬ್ಯಾಕ್ವರ್ಡ್ಸ್ ಅಪಾಯಿಂಟ್ಮೆಂಟ್ ಇರಲಿಲ್ಲ. ಅವ್ರು ಇಲ್ಲೇ ಹೊರಗಡೆ ಸಣ್ಣ ಕೆಲಸಗಳು ಮಾಡಿದಂತೂ ಅಲ್ಲಿ ಜೀವನ ಮಾಡಿ ಇದನ್ನ ಮನಗಂಡ ಅವ್ರದೆಲ್ಲ ನಮ್ಮದೆಲ್ಲ ಮನಗಂಡ ಅಂತ. ಸೊ ಆಕ್ಚುಲಿ ಕೃಷ್ಣ ಯಾವ ಹೊಡೆಯೋದು ಮತ್ತೆ ಸಾವು ಯಾರು ನಮ್ಮ ಮಹಾರಾಷ್ಟ್ರ ಕೊಲ್ಹಾಪುರ. ಸೊ ಅವರೆಲ್ಲ ಚಿಂತನೆ ಮಾಡಿ ಮಿಲ್ಲರ್ ಆಯೋಗ ಅಂತ ಮಾಡಿ ಮಿಲ್ಲರ್ ಆಯೋಗದ ಒಂದು ರೆಕಮೆಂಡೇಶನ್ ಅನುಗುಣವಾಗಿ ನಮ್ಮ ಕರ್ನಾಟಕ ರಾಜ್ಯ ಮೈಸೂರು ರಾಜ್ಯ. ಸೊ ಅಲ್ಲಿ ಮೀಸಲಾತಿ ಬೇಕೇ ಬೇಕು. ಯಾಕೆ ಬೇಕು? ಸಮಾಜದ ಎಲ್ಲ ಸಮಾಜಕ್ಕೆ ನ್ಯಾಯ ಸಿಗಬೇಕು. ಸಾಮಾಜಿಕ ನ್ಯಾಯ, ಶೈಕ್ಷಣಿಕ ನ್ಯಾಯ ಮತ್ತು ಎಲ್ಲಿಸಲೇ ಅವರ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡುವಂಥ ವ್ಯವಸ್ಥೆಯಲ್ಲಿ ರಿಸರ್ವೇಷನ್ ಇದ್ರೆ ಚಲೋ, ಇಲ್ಲಾಂದ್ರೆ ಸಮಾಜಕ್ಕೆ ಆಗಲ್ಲ ಅನ್ನೋ ಉದ್ದೇಶದಿಂದ ಆ ರಿಸರ್ವೇಷನ್ಗೆ ಸಾಕಷ್ಟು ಇಂಪಾರ್ಟೆಂಟ್ ಕೊಡ್ತಾರೆ. ಸೊ ಹೀಗಾಗಿ ನಿಮ್ಮ ಎಕ್ಸಾಂಪಲ್ ನಾವು ಇಂಡಿಪೆಂಡೆಂಟ್ ಆ್ಯಕ್ಚುಲಿ ನಮ್ಮ ವಿಶ್ವೇಶ್ವರಯ್ಯನವರು ಅಲ್ಲೇ ಇದ್ದಾವಲ್ಲ, ಯಾರೋ ನಮ್ಮ ಮೈಸೂರು ಆಗಿದ್ರು ಅವ್ರ ಕಡೆ ಅವರು ಕೆಲಸ ಮಾಡಿದ್ರು. ಸೊ ಅವರು ಆ್ಯಕ್ಚುಲಿ ರಿಸರ್ವೇಷನ್ ಬೇಡ, ಮೆರಿಟ್ ಸಿಗಲ್ಲ ಅನ್ನೋದು ಅವ್ರದಾದ ಒಂದು ವಾದವನ್ನು ಮಾಡಿದ್ರು. ಸೊ ಇಲ್ಲಿ ಮೆರಿಟ್ ಪ್ರಶ್ನೆ ಕೆಲವು ಸಮಾನತೆ ಸಿಗೋದಿಲ್ಲ ಕೂಡ ಮಹಾರಾಜರು. ಸೊ ಅದನ್ನು ಹೇಗೆ ಅಂದ್ಕೊಂಡು ಹೇಳಿದಾಗ ಸೊ ಅವರ ವಿಶ್ವೇಶ್ವರಯ್ಯನವರ ಒಂದು ಮೈದಾನ ಕರ್ಕೊಂಡು ಹೋಗಿ ಅವರ ಸೇವೆ ಸರ್ವೆಂಟ್ಸ್ ಹೇಳಿ ಅಲ್ಲೆಲ್ಲ ಫುಲ್ ಹಾಕಿದ ಪಾತ್ರ ಹೇಳ್ತಾರೆ. ಆಗಿನ ನಂತರ ಕುದುರೆಗಳನ್ನು ಬಿಟ್ಟಾಗಿದೆ, ಶಕ್ತಿವಂತ ಕುದುರೆಗಳನ್ನು ಓದಿ ಕುದುರೆಗಳನ್ನು ತಿಳಿಸೋದು. ಸೊ ಕೆಲವು ಅಶಕ್ತರು
ದೇಶಕ್ಕೆ ಅಂತ ಪ್ರಾಣಿಗಳನ್ನು ಬೆಳೆದೋಗ್ತಿಲ್ಲ, ಅವಕ್ಕೆ ಊಟ ಸಿಗಲ್ಲ. ಸೊ ಇವು ಕಾಯ್ದೆ ಬೇಕು ಅಂತ ನಿರ್ಣಯ ಮಾಡಿ ಅದನ್ನ ಇಂಪ್ಲಿಮೆಂಟೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ದೇವರಾಜ ಅವರು ಏನೋ ಎಲ್ಲ ಈ ಆಯೋಗಗಳನ್ನು ಮಾಡಿದ್ರು. ನಮ್ಮಲ್ಲಿ ಮೀಸಲಾತಿಗಳ 1947 ಈಗಲೂ ಇತ್ತು, ಆಗಲೂ ಐತೆ, ಮುಂದೆ ಇರ್ತದೆ. ಡಿಸ್ಪ್ಯೂಟ್ ಆದ್ರೆ ಸಾಲ್ವ್ ಆಗಲ್ಲ. ನಾವು ಏನು ಜಾರಿ ಮಾಡಿದ್ರು ಕೂಡ ಮತ್ತೆ ಕೋರ್ಟ್ ಹೋಗುವಂತ ಕೆಲಸಗಳು ಆಗ್ತಾವ, ಅಲ್ಲಿಂದ ಏನಪ್ಪ ಆಗ್ತಾವ ಸಮಸ್ಯೆ ಅದು ಕಡಿಮೆ ಮಾಡುವಂತ ವ್ಯವಸ್ಥೆಯಲ್ಲಿ ನಮ್ಮ ಮುಖ್ಯಮಂತ್ರಿ ಮಂತ್ರಿಗಳಿಲ್ಲ. ಅವರವರು ಆ ವ್ಯವಸ್ಥೆಯಲ್ಲಿ ಬಂದಾಗ ಅವರಿಗೆ ಮಾಡ್ಕೊಂತಾರ. ಯಾವ ಸಮಾಜದ ಮುಖ್ಯಮಂತ್ರಿ ಆದವರು ತಮ್ಮ ಸಮಾಜಕ್ಕೆ ಸಹಾಯ ಮಾಡಿ ಹೋಗೋದ್ರಿಂದ ಬೇರೆ ಸಮಾಜಗಳಿಗೆ ಮಾಡಂಗಿಲ್ಲ. ಇದ್ರ ಕಡೆ ಸಮಾಜಕ್ಕೆ ಅಟ್ಲೀಸ್ಟ್ ವ್ಯವಸ್ಥೆ ನ್ಯಾಯ ಕೊಡಲಿಕ್ಕೆ ಸಾಧ್ಯವಿಲ್ಲ. ಅವರಿಗೆ ಎಲ್ಲ ಒಂದು ಕಡೆ ಒತ್ತಡಗಳು ಭಾಳ ಆಗ್ತದ್ರಿಂದ ತಮ್ಮ ಜಾತಿಗಾರ ವ್ಯವಸ್ಥೆಯನ್ನು ಕೊಡುವಂತ ವ್ಯವಸ್ಥೆ ಆಗಬಾರ್ದು. ಯಾವುದೇ ಏನಾದರೂ ರಿಸರ್ವೇಷನ್ ಮಾಡಿದ್ರೆ ಅಲ್ಲಿ ಅದೇ ಪ್ರಿನ್ಸಿಪಲ್ಸ್ ಆಫ್ ನ್ಯಾಷನಲ್ ಜಸ್ಟಿಸ್ ಪರಿಪಾಲನೆ ಮಾಡಬಹುದು. ಸೊ ಎಲ್ಲರಿಗೂ ಅದರ ಸಮಾನಗೆ ಬರುವಂತಹ ಒಂದು ವ್ಯವಸ್ಥೆ ಮಾಡಬೇಕು. ಎಲ್ಲಾ ಸಮಾಜಗಳು ಬೆಳಿಬೇಕು, ಸಮಾನತೆಗೆ ಬರಬೇಕು. ಸಂವಿಧಾನ ಏನ್ ಹೇಳ್ತದ, ಆಕ್ಚುಲಿ ಎಲ್ಲರೂ ಸಮಾನತೆಗೆ ಬರಬೇಕು, ಎಲ್ಲರಿಗೂ ನ್ಯಾಯ ಸಿಗಬೇಕು, ಸ್ವತಂತ್ರ ಸಿಗಬೇಕಂದ್ರೆ ಸಂವಿಧಾನ ಅಡಿಯಲ್ಲಿ ನಾವು ಕಾನೂನು ರಕ್ಷಣೆ ಮಾಡಿಕೊಂಡು ನಾವು ದೇಶ ನಡೆಸ್ತೀವಿ. ಆದ್ರೆ ವ್ಯವಸ್ಥೆಯಲ್ಲಿ ಏನೈತೆ ಅಂತ ಮನುಷ್ಯ ಬಂದಾಗ ನ್ಯಾಷನಲ್ ಜಸ್ಟಿಸ್ ಪರಿಪಾಲನೆ ಮಾಡುತ್ತ ಮನುಷ್ಯ ಬಂದಾಗ ಬೇಕಾಬಿಟ್ಟು ಮಾಡೋದ್ರಿಂದ ಬಹಳಷ್ಟು ಜನರಿಗೆ ಅನ್ಯಾಯ ಆಗ್ತದೆ. ಸೊ ಆಕ್ಚುಲಿ ಏನಾಯ್ತದೆ, ಈ ಪ್ರವರ್ಗ ಒಂದರಲ್ಲಿ 95 ಜಾತಿಗಳಿದಾವೆ, ಅದು ಕೊಟ್ಟಿದ್ದು 4%. ಓನ್ಲಿ 4%, 95 ಜಾತಿಗಳು 4%. ಉಳಿಗಿದವೇ SC ST ಅಟ್ಲೀಸ್ಟ್ ಈ 3B ಸ್ವಲ್ಪ ಜಾತಿಗಳಿದಾವೆ, ಸ್ವಲ್ಪ ಇದಾವೆ. ಅಲ್ಲಿ 4%, 5% ಇದಕ್ಕೆ ಕೊಡ್ಲಿಕ್ಕೆ ಕಾರಣ 95 ಜಾತಿಗಳಿಗೆ 4% ಕೊಡ್ತಾರೆ. ಇದು ಅನ್ಯಾಯ ಆಗಬಾರ್ದು. ಆದ್ರೂ ಸಹಿಸ್ಕೊಂಡು ಬಂದಿಲ್ಲ, ಪ್ರವರ್ಗ ಒಂದರಿಂದ ಬಹಳ ಸಹಿಸ್ಕೊಂಡು ಬಂದ. ಸೊ ಆ 4% ಅಟ್ಲೀಸ್ಟ್ 7 to 8% ಮಾಡೋದನ್ನು ರಾಜ್ಯದ ಹೋರಾಟ ಮಾಡಿ ಚೀಫ್ ಮಿನಿಸ್ಟರ್ 10,000 ಮೆಂಬರ್ ಕೊಡ್ತೀವಿ ಬಿಡ. ಏನು ಗಣಿತ ತೆಗೆದುಕೊಳ್ಳ ಅಂದ್ರೆ ಏಕಾಏಕಿ ಎಲೆಕ್ಷನ್ ಸಂದರ್ಭದಲ್ಲಿ ಯಾವುದೇ ಡಿಸೈನ್ ಇದೆ, ಯಾವುದೇ ಅವಕಾಶ ಕೊಡದೆ, ಯಾವುದೇ ಶಾಸ್ತ್ರೀಯ ಯಾವ್ದು ಕೊಡ್ತಾರೆ ಎಕ್ಸಾಮ್ ಮೇಲೆ ಅಟ್ಲೀಸ್ಟ್ ಮತ ಗಳಿಸಲಿಕ್ಕೆ ಒಂದು ಉದ್ದೇಶದಿಂದ ಈ 4% ಅನ್ನ ಚಲದಲ್ಲಿ ಮಾಡಿ ಯಾವುದೇ ಒಂದು ನೀವು ಸೇರಿಸಿದ ಯಾಕ ತೆಗಿಸಿದ ಯಾಕ ಈ ಸಂದರ್ಭದಲ್ಲಿ ಒಕ್ಕೂಟದ ಜಿಲ್ಲಾ ಕಾರ್ಯದರ್ಶಿ ಕೆ ಹನುಮಂತಪ್ಪ, ವಿ ಲಕ್ಷ್ಮೀರೆಡ್ಡಿ, ಜಿ ಸುರೇಶ್, ಕಡಗೋಳು ಶರಣಪ್ಪ, ಜಂಬಣ್ಣ ಎಕ್ಲಾಸ್ಪುರ್, ವಿಜಯ ಭಾಸ್ಕರ್ ಇಟಗಿ, ವೆಂಕೋಬ, ವೀರಣ್ಣ ಹೂಗಾರ್, ಧನಂಜಯ್, ಬಿ ಬಸವರಾಜ್ ಉಪಸ್ಥಿತರಿದ್ದರು. ಮಾನನಷ್ಟ ಮೊಕದ್ದಮೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿಗೆ ಶಿಕ್ಷೆ ವಿಧಿಸಿ ಲೋಕಸಭೆಯಿಂದ ಅನರ್ಹಗೊಳಿಸಿರುವುದನ್ನು ವಿರೋಧಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗ, ಪರಿಶಿಷ್ಟ ಪಂಗಡ ವಿಭಾಗ, ಅಲ್ಪಸಂಖ್ಯಾತರ ವಿಭಾಗ ಮತ್ತು ಹಿಂದುಳಿದ ವಿಭಾಗದ ಕಾರ್ಯಕರ್ತರು ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ಮಾನನಷ್ಟ ಮೊಕದ್ದಮೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿಗೆ ಶಿಕ್ಷೆ ವಿಧಿಸಿ ಲೋಕಸಭೆಯಿಂದ ಅನರ್ಹಗೊಳಿಸಿರುವುದನ್ನು ವಿರೋಧಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗ, ಪರಿಶಿಷ್ಟ ಪಂಗಡ ವಿಭಾಗ, ಅಲ್ಪಸಂಖ್ಯಾತರ ವಿಭಾಗ ಮತ್ತು ಹಿಂದುಳಿದ ವಿಭಾಗದ ಕಾರ್ಯಕರ್ತರು ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಜಕೀಯ ದ್ವೇಷವಲ್ಲದೆ ಬೇರೇನೂ ಅಲ್ಲ ಎಂದಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧದ ತೀರ್ಪು ಮತ್ತು ನಂತರ ಲೋಕಸಭೆಯಿಂದ ಅನರ್ಹ ಮಾಡಿರುವುದು ಸಮಂಜಸವಲ್ಲ ಎಂದರು. ಮಾನನಷ್ಟ ಮೊಕದ್ದಮೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ 2 ವರ್ಷಗಳ ಜೈಲು ಶಿಕ್ಷೆಯಾದ ತಕ್ಷಣ ಅನರ್ಹಗೊಳಿಸುವ ಪ್ರಕ್ರಿಯೆಯಲ್ಲಿ ಕೇಂದ್ರವು ಆತರ ತೋರುತ್ತಿರುವುದನ್ನು ಖಂಡಿಸಿದರು. ಇದು ಪ್ರಜಾಪ್ರಭುತ್ವದ ಕೊಲೆ. 2024ರಲ್ಲಿ ನಡೆಯಲಿರುವ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಸೋತಾಗ ಈ ಎಲ್ಲಾ ತಪ್ಪುಗಳಿಗೆ ಉತ್ತರ ನೀಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಬಿಜೆಪಿ ಸರ್ಕಾರಕ್ಕೆ ರಾಹುಲ್ ಗಾಂಧಿ ಅನರ್ಹಗೊಳಿಸಿದ ಬಿಜೆಪಿ ಸರ್ಕಾರಕ್ಕೆ ರಾಹುಲ್ ಗಾಂಧಿಯನ್ನು ಅನರ್ಹಗೊಳಿಸಿದ ಬಿಜೆಪಿ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ರಾಹುಲ್ ಗಾಂಧಿ ಅವರು ಇಲ್ಲ. ಆದರೆ ಕೋರ್ಟಿಗೆ ಇಂಟೆನ್ಷನ್ಲಿ ಕಳಿಸಿರ್ತಕ್ಕಂಥದ್ದು ಅವರು ಸರ್ಕಾರದ ವ್ಯಕ್ತಿ ಅನ್ನಲ್ಲ, ಅವರು ಮಾಡಿರ್ತಕ್ಕಂಥ ಕೆಲಸ ಇದು ಅಕ್ಷಮ್ಯ ಅಪರಾಧ ಅಂತ ಹೇಳ್ತಾರೆ. ಈಗ ನೀರವ್ ಮೋದಿ ಅಂತ ಎಷ್ಟು ಮೋದಿಗಳದಾರ, ಅವರು ಎಷ್ಟು ಮೋದಿಗಳದಾರ? ಎಲ್ಲ ಮೋದಿ ಅಂತಂದ್ರೆ ನಾವು ಒಬ್ಬ ಮೋದಿಗೆ ಅಂದ್ರೆ ನಾವು ಈ ದೇಶದಲ್ಲಿ ಎಲ್ಲ ಮೋದಿಗೆ ಅನ್ನಂಗಿಲ್ಲ.
ನಮ್ಮ ಈ ರಾಜ್ಯದ ಈ ದೇಶದ ಪ್ರಧಾನಮಂತ್ರಿಗಳಿಗೆ ನಾವು ಮೋದಿ ಅವ್ರು ಬಂದ ಮೇಲೆ ಮೋದಿ ಅನ್ನೋದು ಗೊತ್ತು. ಇಲ್ಲೇ ಹೋದ್ರೆ ಯಾವ ಮೋದಿ ಎಂಬುದು ನಮ್ಗೇನು ಗೊತ್ತು. ಪ್ರಧಾನಮಂತ್ರಿ ಮೋದಿ ಆದ್ಮೇಲೆ ಮೋದಿ ಅಂತವ್ರು ಅಂಬೋದು ಗೊತ್ತು. ಎಷ್ಟು ಮಂದಿ ಮೋದಿ ಯಾರು ಅಂಬೋದು ಈಗ ಗೊತ್ತಾಗ್ತದೆ. ಈ ಕೇಸ್ ಹಾಕಿದ ಮೇಲೆ ಎಷ್ಟು ಜನ ಮೋದಿ ಯಾರು. ಆಮೇಲೆ ಅವ್ರ ಅಣ್ಣ ತಮ್ಮವರು ಅವ್ರ ಬಂಧು ಬಳಗ ಏನೇನು ಈ ದೇಶದ ಹಣ ಲೂಟಿ ಮಾಡ್ಕೊಂಡು ಹೋದ್ರಲ್ಲ, ಅವಾಗ ಗೊತ್ತಾಗ್ಯದ ಈ ದೇಶದಲ್ಲಿ ಎಷ್ಟು ಜನ ಮೋದಿ ಯಾರು ಅನ್ನೋದು, ಎಷ್ಟು ಜನ ಇವ್ರ ಅಣ್ಣ ತಮ್ಮರು ಯಾರು ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಆದ್ರೆ ಈ ದೇಶದ ಹಣ ತಗೊಂಡು ಹೋಗಿದ್ದನ್ನ ಬೈಯೋದು ತಪ್ಪ, ಈ ದೇಶದ ಹಣ ತಗೊಂಡು ಹೋಗಿದ್ದು ತಪ್ಪಾದಂತ ಹೇಳಿದ ತಪ್ಪ. ನಮ್ಮದು ಹಾಗಾಗೋದಿಲ್ಲ. ಆಗಿರೋದ್ರಿಂದ ನಾವು ಇದನ್ನ ಖಂಡಿಸ್ತೇವೆ. ಈ ಕೋರ್ಟ್ ನಿರ್ಣಯ ನಾವು ಖಂಡಿಸೋದಿಲ್ಲ, ಆದರೆ ಬಿಜೆಪಿ ನಿರ್ಣಯನ ನಾವು ಖಂಡಿಸ್ತೇವೆ. ಬಿಜೆಪಿ ಅಂತ ಕೆಟ್ಟ ನಿರ್ಣಯ ಮಾಡಿರ್ತಕ್ಕಂಥದ್ದು ನಾವು ಸರಿಯಾಗಿ ಇದನ್ನ ನಾವು ಗಂಭೀರವಾಗಿ ಪರಿಗಣಿಸ್ತೇವೆ. ನಾವಷ್ಟೇ ಅಲ್ಲ, ನಮ್ಮ ಪಕ್ಷ ಅಷ್ಟೇ ಅಲ್ಲ ಗಂಭೀರವಾಗಿ ಪರಿಗಣಿಸೋದು. ಈ ದೇಶದ ಜನ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಪ್ರಜಾಪ್ರಭುತ್ವದ ಏನು ಅಭ್ಯರ್ಥಿಗಳು, ನಾವು ನಿಂತಿರದೇ ಇರ್ತಕ್ಕಂಥವ್ರು ಜನಗಳು, ನಮ್ಮ ಆ ಜನಗಳು ಕೂಡ ಇದನ್ನ ವಿರೋಧಿಸ್ತಾರೆ. ಇದನ್ನ ಒಪ್ಪದಿಲ್ಲ ಅಂತಕ್ಕಂಥದ್ದು. ಇದಕ್ಕೆ ಭಯ ಇದೆ ಅವರಿಗೆ. ಇದನ್ನ ಯಾಕೆ ಮಾಡಿಲ್ಲ ಅಂತಂದ್ರೆ, ಮುಂದೆ ಇಡೀ ದೇಶದಲ್ಲಿ ನಾವು ಸೋಲ್ತು ಅಂತಕ್ಕಂಥದ್ದು ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿ ಅವರಿಗೆ ಇದು ಭಯ ಇದೆ. ಯಾವ ಬಗ್ಗೆ? ರಾಹುಲ್ ಗಾಂಧಿ ಅವರು ಈ ದೇಶದಲ್ಲಿ 70 ವರ್ಷದಲ್ಲಿ ಯಾರಾದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರದವರೆಗೆ ಜನಗಳ ನಾಡಿ ಮಿಡಿತಗಳನ್ನು ಯಾರಾದ್ರೂ ಕಂಡುಹಿಡಿದಿದ್ರೆ, ನಾಡಿ ಮಿಡಿತದ ಬಗ್ಗೆ ಯಾರಾದ್ರೂ ಅಧ್ಯಯನ ಮಾಡಿದ್ರೆ, ಈ ದೇಶದ ಜನರ ನೋವುಗಳನ್ನು ಅಧ್ಯಯನ ಮಾಡಿದ್ರೆ, ಈ ದೇಶದ ಕಷ್ಟ ನಷ್ಟಗಳ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಯಾರಾದ್ರೂ ವ್ಯಕ್ತಿ ಇದ್ರೆ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಈ ದೇಶದಲ್ಲಿ ಅಂತಕ್ಕಂಥದ್ದು ಮೋದಿ ಅವರಿಗೆ, ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿ ಅವರಿಗೆ ಚೆನ್ನಾಗಿ ಗೊತ್ತಿರ್ತಕ್ಕಂಥ ವಿಷಯ. ನಾವು ಅವರು ಈಗ ಹೊರಗೆ ಹೊಟ್ಟರೆ ಮತ್ತೆ ಇನ್ನೊಂದು ಪ್ರೋಗ್ರಾಮ್ ಆಗ್ತಾರ ಯಾರು ರಾಹುಲ್ ಗಾಂಧಿ ಅವರು ಅಂತಕ್ಕಂಥ ಭಯದಿಂದ ಅವರನ್ನು 6 ವರ್ಷಗಳ ಕಾಲ 7 ವರ್ಷಗಳ ಕಾಲ ಚುನಾವಣೆಗೆ ಮಾಡಬಾರದು ಅಂತಕ್ಕಂಥದ್ದು. ಇವರು ಏನಾಗಿದ್ದಾರೆ, ಇವರು ಅಭ್ಯರ್ಥಿಗಳು ಏನು ಹಾಕ್ಯಾರ, ಕೇಸ್ ಹಾಕ್ಯಾರ, ಇಂಟೆನ್ಷನ್ಲಿ ಹಾಕಿರ್ತಕ್ಕಂಥ ಕೇಸ್ ಅದಾಗಿರೋದ್ರಿಂದ ಕಾನೂನು ಪ್ರಕಾರ ಅವರು ನಿರ್ಣಯ ತಗೊಂಡಿರ್ಬೋದು. ಆದರೆ ಇದನ್ನ ಉದ್ದೇಶಪೂರ್ವಕವಾಗಿ ಬಿಜೆಪಿ ಅವರು ಮಾಡಿರತಕ್ಕಂಥದ್ದು ನಾವು ಅದನ್ನು ಸರಿಯಾದಂಥ ಕ್ರಮ ಅಲ್ಲ ಅಂತೇಳಿ ಖಂಡಿಸ್ತೇವೆ ಅಂತಕ್ಕಂಥ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಹನುಮಂತಪ್ಪ ಆಲ್ಕೋಡ್, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ರೆಡ್ಡಿ, ತಾಯಣ್ಣ ನಾಯಕ್, ನಗರಸಭೆ ಸದಸ್ಯ ಸಾಜಿದ್ ಸಮೀರ್, ಹನುಮಂತ್ ಜೂಕೂರು, ಮಾಡಗಿರಿ ನರಸಿಂಹಲು, ಉರ್ಕುಂದಪ್ಪ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ನಗರದ ಜಲಾಲ್ ಸಾಬ್ 2 ಗುಡ್ಡದ ನಡುವೆ ಇರುವ ಸಿದ್ದರಾಮೇಶ್ವರ ಕಾಲೋನಿಗೆ ಕುಡಿಯುವ ನೀರು ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯ ಒದಗಿಸಿಕೊಡಬೇಕು ಎಂದು ಆಗ್ರಹಿಸಿ ನಿವಾಸಿಗಳು ಖಾಲಿ ಕೊಡಗಳನ್ನು ಹಿಡಿದು ಭೂಮಿ ವಸತಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಪ್ರದರ್ಶನ ಮಾಡಿ ಪ್ರತಿಭಟನೆ ನಡೆಸಿದರು. ನಗರದ ಜಲಾಲ್ ಸಾಬ್ 2 ಗುಡ್ಡದ ನಡುವೆ ಇರುವ ಸಿದ್ದರಾಮೇಶ್ವರ ಕಾಲೋನಿಗೆ ಕುಡಿಯುವ ನೀರು ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯ ಒದಗಿಸಿಕೊಡಬೇಕು ಎಂದು ಆಗ್ರಹಿಸಿ ನಿವಾಸಿಗಳು ಖಾಲಿ ಕೊಡಗಳನ್ನು ಹಿಡಿದು ಭೂಮಿ ವಸತಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಪ್ರದರ್ಶನ ಮಾಡಿ ಪ್ರತಿಭಟನೆ ನಡೆಸಿದರು. ಕಾಲೋನಿಗೆ ಕುಡಿಯುವ ನೀರಿನ ಸಮಸ್ಯೆ ಅತಿಯಾಗಿದ್ದು, ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ ನಗರಸಭೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಜಲಾಲ್ ಸಾಬ್ ಗುಡ್ಡದ ಹಿಂದುಗಡೆ 2 ಗುಡ್ಡದ ನಡುವೆ ಸಿದ್ದರಾಮೇಶ್ವರ ಕಾಲೋನಿಯಲ್ಲಿ ಸುಮಾರು ವರ್ಷಗಳಿಂದ ದಲಿತ ಹಿಂದುಳಿದ ವರ್ಗಗಳ ಜನ ಸೇರಿ 200 ಕುಟುಂಬಗಳು ಗುಡಿಸಲು ಶೆಡ್ಗಳನ್ನು ಹಾಕಿಕೊಂಡು ವಾಸ ಮಾಡುತ್ತಿದ್ದಾರೆ. ವಾಸದ ಜಾಗಕ್ಕಾಗಿ ಮನೆಗಾಗಿ ಹಕ್ಕುಪತ್ರ ದೊರಕಿರುವುದಿಲ್ಲ. ತಮ್ಮ ಜಾಗದ ಮತ್ತು ಮನೆಯ ಒಡೆತನಕ್ಕಾಗಿ ಪಡಬಾರದ ಕಷ್ಟಪಡುತ್ತಿದ್ದಾರೆ. ತಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದರೂ ಪರಿಹಾರವಾಗಿಲ್ಲ ಎಂದು ದೂರಿದರು. ವಾಸ ಮಾಡುವ ಜನರಿಗೆ ಮೂಲಭೂತ ಸಮಸ್ಯೆಗಳಾದ ಕುಡಿಯುವ ನೀರು, ವಿದ್ಯುತ್ ಸಮಸ್ಯೆಗಳನ್ನು ಗಂಭೀರವಾಗಿ ಎದುರಿಸುತ್ತಿದ್ದಾರೆ. ಕುಡಿಯುವ ನೀರು ಸಮಸ್ಯೆ ಇದ್ದು ಮತ್ತು ವಿದ್ಯುತ್ ಬೀದಿ ದೀಪಗಳಿಲ್ಲದೆ ತೊಂದರೆ ಉಂಟು ಮಾಡಿದ್ದಾರೆ. ಕುಡಿಯುವ ನೀರು ಮತ್ತು ವಿದ್ಯುತ್ ಬೀದಿ ದೀಪಗಳನ್ನು ಅಳವಡಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ಒತ್ತಾಯಿಸಿದರು. ಅಧಿಕಾರಿಗಳೇ ನೀವು
ಪ್ರತಿಭಟನೆಯಲ್ಲಿ ಹೋರಾಟ ಸಮಿತಿ ಸಂಚಾಲಕರಾದ ಮಾರಪ್ಪ ಹರವಿ, ಆಂಜನೇಯ ಕುರುಬದೊಡ್ಡಿ, ರಂಗಾರೆಡ್ಡಿ, ನರಸಿಂಹಲು, ಬಂಗಾರಿ ನರಸಿಂಹಲು ಸೇರಿದಂತೆ ಬಡಾವಣೆಯ ನಿವಾಸಿಗಳು ಭಾಗವಹಿಸಿದರು. ಈಗ ಜಾಹೀರಾತು. ರಾಯಚೂರಿನಲ್ಲಿ ಬೃಹತ್ ಬಟ್ಟೆಗಳ ಮೇಳ, ನ್ಯೂ ಚೆನ್ನೈ ಶಾಪಿಂಗ್. ಸೀರೆಗಳು, ರೆಡಿಮೇಡ್ ಡ್ರೆಸ್ಗಳು, ರಂಜಾನ್ ಹಬ್ಬದ ವಿಶೇಷ ಕೊಡುಗೆ. ದಿನಾಂಕ 2-4-2023 ಪ್ರಾರಂಭ. ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ₹199 ಮಾತ್ರ. ಜೀನ್ಸ್ ಪ್ಯಾಂಟ್, ಫಾರ್ಮಲ್ ಶರ್ಟ್ಸ್, ಲಾಂಗ್ ಫ್ರಾಕ್ಸ್ ಮತ್ತು ಲಾಂಗ್ ಚೂಡಿದಾರ್ಸ್, ಫ್ಯಾನ್ಸಿ ವರ್ಕ್ ಸೀರೆಗಳು ಕೇವಲ ₹199 ಮಾತ್ರ. ವಿವಿಧ ವಿನ್ಯಾಸವುಳ್ಳ ಬಟ್ಟೆಗಳನ್ನು ನಿಮ್ಮ ಕುಟುಂಬದವರಿಗೆ ಒಂದೇ ಜಾಗದಲ್ಲಿ ಖರೀದಿಸಿ. ತಪ್ಪದೆ ಭೇಟಿ ನೀಡಿ. ಸ್ಥಳ ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ಹೊಸ ಅಮೃತ ಆಸ್ಪತ್ರೆ ಹತ್ತಿರ, ರಾಯಚೂರು. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. ಈ 2023 ಮತ್ತು 24ನೇ ಸಾಲಿನ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಸಂಘದ ಅಡಿಯಲ್ಲಿ ನಡೀತಕ್ಕಂಥ ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ ಎಲ್ಲ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಾಗಿ ಈಗಾಗಲೇ ಅರ್ಜಿ ಕೂಡ ಕರೆದಿದ್ದಾರೆ. ನಂತರ ನವೋದಯ ಪರೀಕ್ಷೆ ಕೂಡ ಅಪ್ಲಿಕೇಶನ್ ಕರೆದಿದ್ದು, ತದನಂತರದಲ್ಲಿ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಕೂಡ ಆನ್ಲೈನ್ ಅಪ್ಲಿಕೇಶನ್ ಕರೆದಿರ್ತಕ್ಕಂಥದ್ದು. ಎಲ್ಲ 5ನೇ ತರಗತಿ ಓದತಕ್ಕಂಥ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ವಿದ್ಯಾರ್ಥಿಗಳಿಗಾಗಿ ನಮ್ಮ ಚಾಲುಕ್ಯ ನವೋದಯ ತರಬೇತಿ ಕೇಂದ್ರದಿಂದ ಫೆಬ್ರವರಿ 1ನೇ ವಾರದಿಂದ ಪ್ರತಿ ಭಾನುವಾರ 5ನೇ ತರಗತಿ ಓದತಕ್ಕಂಥ ಮಕ್ಕಳಿಗೆ ಮೊರಾರ್ಜಿ, ನವೋದಯ, ಆದರ್ಶ ವಿದ್ಯಾಲಯ, ಕಿತ್ತೂರಾಣಿ ಚೆನ್ನಮ್ಮ ಉಚಿತ ಮಾದರಿ ಪರೀಕ್ಷೆಯನ್ನ ನಡೆಸ್ತಾ ಇದ್ದೇವೆ. ಹಾಗಾಗಿ ಯಾವುದೇ ಇರ್ತಕ್ಕಂಥ ಅದಕ್ಕೆ ಶುಲ್ಕ ಇರಂಗಿಲ್ಲ. ತಾವು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಮಕ್ಕಳು ಯಾವುದೇ ಮಗು ಇದ್ರೂ ಕೂಡ ಒಂದು ಬಾರಿ ಸಂಸ್ಥೆಗೆ ಬಂದು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ಅಥವಾ ಬರೆಸಿ ಪ್ರತಿ ರವಿವಾರ ಮಾದರಿ ಪರೀಕ್ಷೆಯನ್ನ ಬರೆಸಬೇಕು. ಆ ಮಕ್ಕಳಿಗೆ ಪರೀಕ್ಷೆ ಅಂದ್ರೆ ಹೆಂಗಿರ್ತದೆ ಅದ್ರ ಬಗ್ಗೆ ಭಯ ಹೋಗ್ಲಾಡಿಸ್ಲಿಕ್ಕೆ ನಾವು ಈ ವರ್ಷ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತೇವೆ. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಯನ್ನ ನಡೆಸ್ತಾ ಇದ್ದೇವೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅದರ ಸದುಪಯೋಗ ಪಡೆದುಕೊಳ್ಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ.
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲ್ಯಾಣ ಕರ್ನಾಟಕದ ಅತ್ಯಂತ ಹಿಂದುಳಿದ ಜಿಲ್ಲೆಯಾಗಿರುವ ರಾಯಚೂರು ಜಿಲ್ಲೆಗೆ ಏಮ್ಸ್ ಮಂಜೂರಾತಿ ಮಾಡುವಂತೆ ಜಿಲ್ಲಾ ಹೋರಾಟ ಸಮಿತಿಯ ಧರಣಿಯು ಇಂದಿಗೆ 321ನೇ ದಿನಕ್ಕೆ ಕಾಲಿಟ್ಟಿದ್ದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೋರಾಟಗಾರರ ಬೇಡಿಕೆಗಳು ಸ್ಪಂದಿಸಿರುವುದು ಖಂಡಿಸಿ ದೇವದುರ್ಗ ತಾಲೂಕು ಆಟೋ ವಾಹನಗಳ ಚಾಲಕರ ಒಕ್ಕೂಟವು ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರಿಗೆ ರಾಯಚೂರು ಜಿಲ್ಲೆಗೆ ತಕ್ಷಣ ಏಮ್ಸ್ ಸಂಸ್ಥೆಯನ್ನು ಸ್ಥಾಪಿಸಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಬೇಕೆಂದು ಒತ್ತಾಯಿಸಿ ದೇವದುರ್ಗದ ಮಿನಿ ವಿಧಾನಸೌಧ ಶಿರಸ್ತೇದಾರರಾದ ಗೋವಿಂದ್ ನಾಯಕ್ ಇವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕಲ್ಯಾಣ ಕರ್ನಾಟಕ ಅತ್ಯಂತ ಹಿಂದುಳಿದ ಜಿಲ್ಲೆಯಾಗಿರುವ ರಾಯಚೂರಿಗೆ ಏಮ್ಸ್ ಮಂಜೂರಾತಿ ಮಾಡುವಂತೆ ಜಿಲ್ಲಾ ಹೋರಾಟ ಸಮಿತಿಯ ಧರಣಿಯು ಇಂದಿಗೆ 321ನೇ ದಿನಕ್ಕೆ ಕಾಲಿಟ್ಟಿದ್ದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೋರಾಟಗಾರರ ಬೇಡಿಕೆಗಳು ಸ್ಪಂದಿಸಿರುವುದು ಖಂಡಿಸಿ ದೇವದುರ್ಗ ತಾಲೂಕು ಆಟೋ ವಾಹನಗಳ ಚಾಲಕರ ಒಕ್ಕೂಟವು ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರಿಗೆ ರಾಯಚೂರು ಜಿಲ್ಲೆಗೆ ತಕ್ಷಣ ಏಮ್ಸ್ ಸಂಸ್ಥೆಯನ್ನು ಸ್ಥಾಪಿಸಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಬೇಕೆಂದು ಒತ್ತಾಯಿಸಿ ದೇವದುರ್ಗದ ಮಿನಿ ವಿಧಾನಸೌಧ ಶಿರಸ್ತೇದಾರರಾದ ಗೋವಿಂದ್ ನಾಯಕ್ ಇವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ರಾಯಚೂರು ಜಿಲ್ಲೆಯು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆಯಾಗಿದ್ದು, ಸರ್ಕಾರಗಳು ನಮ್ಮ ಜಿಲ್ಲೆಯನ್ನು ಬೇರೆ ಬೇರೆ ಸವಲತ್ತುಗಳಿಂದ ವಂಚಿಸಲ್ಪಟ್ಟಿದ್ದು, ಈ ಅನ್ಯಾಯವನ್ನು ಸರಿಪಡಿಸಲು ತಕ್ಷಣವೇ ಜಿಲ್ಲೆಯ ಶಾಸಕರು, ಸಂಸದರು, ಮಂತ್ರಿಗಳು ತಾವು ಹೋರಾಟಗಾರರೊಂದಿಗೆ ನಿಯೋಗವನ್ನು ಕರೆದುಕೊಂಡು ಹೋಗಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ರಾಯಚೂರು ಜಿಲ್ಲೆಗೆ ಏಮ್ಸ್ ಸ್ಥಾಪನೆ ಮಾಡಲು ಒತ್ತಾಯಿಸಿ ಮನವಿ ಮಾಡಿಕೊಳ್ಳಬೇಕೆಂದು ಸಂಘದ ಸದಸ್ಯರು, ಪದಾಧಿಕಾರಿಗಳು ವಿನಂತಿಸಿಕೊಂಡಿದ್ದಾರೆ. ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘ ಏನು ಇವತ್ತು ದೇವದುರ್ಗದ ತಹಸೀಲ್ ಕಾರ್ಯಾಲಯದ ಮುಂದೆ ಪ್ರಮುಖವಾದ ಬೇಡಿಕೆ ಏನಪ್ಪ ಅಂದ್ರೆ, ಸುಮಾರು ನಮಗೆ ಈಗ 50 ವರ್ಷ ಆಯ್ತು, ಇಲ್ಲಿಯವರೆಗೂ ಸುಮಾರು ಆಟೋಗಳು, ನಮ್ಮಲ್ಲಿ ಸುಮಾರು ಸಾವಿರಾರು ಆಟೋಗಳಿದೆ ದೇವದುರ್ಗದಲ್ಲಿ. ಅವರಿಗೆ ನಿಂದ್ರಕ್ಕ ಸ್ಥಳ ಇಲ್ಲ, ಅವ್ರಿಗೆ ಏನಪ್ಪ ಅಂದ್ರೆ ಬರ್ತಕ್ಕಂಥ ಸರ್ಕಾರ ಸವಲತ್ತುಗಳಿಲ್ಲ. ಈ ಆಳುವಂತ ಜನಪ್ರತಿನಿಧಿಗಳ ಬಗ್ಗೆ ಕೇರೆ ಮಾಡ್ತಾ ಇಲ್ಲ. ಹಂಗಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ.
ಅವರಿಗೆ ಆಟೋ ಪ್ರತ್ಯೇಕ ಸ್ಥಳ ಮಾಡಿ ಕೊಡಬೇಕು. ಮತ್ತೇನಪ್ಪ ಅಂದ್ರೆ ನಗರದಲ್ಲಿ ಕೂಡ ಈಗ ಉದಾಹರಣೆಗೆ ಏನಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್ ಒಳಗಡೆ ಆಟೋಗಳು ಇರ್ತಾವ. ಅಲ್ಲಿ ಏನಾದ್ರು ಬಸ್ಗಳು ಬಂದ್ರೆ ಅಡೆತಡೆಗಳಾಗ್ಬೋದು, ಅನಾಹುತಗಳಾಗ್ಬೋದು, ಅಪಘಾತಗಳಾಗ್ಬೋದು. ಆದರೆ ಅವರಿಗೆ ಆದಂಥ ಒಂದು 20 ಗುಂಟೆನೋ 30 ಗುಂಟೆನೋ ಜಾಗ ಖರೀದಿ ಮಾಡಿ ಅವ್ರಿಗೆ ಏನಪ್ಪ ಅಂದ್ರೆ ಆಟೋ ನಿಂದ್ರಕ್ಕೆ ಸ್ಥಳದ ಅವಕಾಶ ಮಾಡಿಕೊಡ್ಬೇಕು. ಮತ್ತೇನಪ್ಪ ಅಂದ್ರೆ ದೇವದುರ್ಗ ನಗರದಲ್ಲಿ ಮಾನ್ಯ ಚೀಫ್ ಆಫೀಸರ್ಗೆ ನಾವು ಎಚ್ಚರಿಕೆ ಕೊಡ್ತಿದ್ದೀವಿ. ಸುಮಾರು ಏನಪ್ಪ ಅಂದ್ರೆ ಹಳ್ಳಿಯಿಂದ ಬರ್ತಕ್ಕಂಥ ಜನರಿಗೆ ಮುಖ್ಯವಾದ ಸ್ಥಳಗಳಲ್ಲಿ ಶೌಚಾಲಯ ಇಲ್ಲ. ನೀವು ಅರ್ಥ ಮಾಡ್ಕೊಳ್ಬೇಕು. ಆಳುವಂತ ಸರ್ಕಾರಗಳು ಸುಮಾರು ದೇಶಕ್ಕೆ ಸ್ವಾತಂತ್ರ್ಯಕ್ಕೆ 75 ವರ್ಷ ಆದರೂ ಕೂಡ ದೇವದುರ್ಗ ಪಟ್ಟಣದಲ್ಲಿ ಉದಾಹರಣೆ ಗಾಂಧಿ ಸರ್ಕಲಲ್ಲಿ ಸುಮಾರು ಬಂಗಾರ ಅಂಗಡಿ, ಬಟ್ಟೆ ಅಂಗಡಿ, ಹಲವಾರು ಅಂಗಡಿಗಳು ಕಟ್ಟಿ ಮಾಡಕ್ಕೆ ಹೋಗ್ತಾರೆ ಹೆಣ್ಮಕ್ಳು. ಅಲ್ಲಿ ಏನಾದ್ರೂ ಹೆಣ್ಮಕ್ಳಿಗೆ ಮೂತ್ರ ವಿಸರ್ಜನೆ ಮಾಡ್ಬೇಕಾದ್ರೆ ಅಲ್ಲಿ ಸ್ಥಳ ಮೂತ್ರ ವಿಸರ್ಜನೆ ಶೌಚಾಲಯಗಳಿಲ್ಲ. ಮತ್ತೇನಪ್ಪ ಅಂದ್ರೆ ಇಲ್ಲಿ ಇದೇ ತಹಸೀಲ್ದಾರ್ನಲ್ಲಿ ಇಸ್ಲಾಂಗೆ ಏನೋ ಕೆಲಸಕ್ಕೆ ಬಂದ್ರೆ ಇಲ್ಲಿ ಕೂಡ ಮೂತ್ರ ವಿಸರ್ಜನೆ ಮಾಡಲು ಶೌಚಾಲಯ ಇರೋದಿಲ್ಲ. ನಮ್ಮ ಡಿಮಾಂಡ್ ಅಷ್ಟೇ, ಅಂಬೇಡ್ಕರ್ ಸರ್ಕಲ್, ಜೈನ್ ಸರ್ಕಲ್ ನಲ್ಲಿ, ಗಾಂಧಿ ಸರ್ಕಲ್ ನಲ್ಲಿ ಮತ್ತೆ ತಹಸೀಲ್ದಾರ್ನ ಸ್ಥಳಗಳಲ್ಲಿ ಏನಪ್ಪ ಅಂದ್ರೆ ಮೂತ್ರ ವಿಸರ್ಜನೆ ಮಾಡಲು ಶೌಚಾಲಯ ನಿರ್ಮಾಣ ಮಾಡಬೇಕು. ಮತ್ತೇನಪ್ಪ ಅಂದ್ರೆ ಆಟೋ ಚಾಲಕರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡ್ಬೇಕಂತ ನಾವು ಈ ಒಂದು ಸಂದರ್ಭದಲ್ಲಿ ಕೇಳುತ್ತಾ, ಮತ್ತು ಮುಖ್ಯವಾದ ಬೇಡಿಕೆ ಏನಪ್ಪ ಅಂದ್ರೆ ಸುಮಾರು 365 ದಿನ ಆದರೂ ಕೂಡ ಇನ್ನೂ ಹೋರಾಟ ಮುಂದುವರೆದಿದೆ. AMC ಹೋರಾಟ ರಾಯಚೂರಿನಲ್ಲಿ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ. ಆ ಹೋರಾಟಕ್ಕೆ ಕೂಡ ಎಲ್ಲ ಆಟೋ ಚಾಲಕರು ಇವತ್ತು ಬೆಂಬಲ ಮಾಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಹನುಮಯ್ಯ ನಾಡಿದಾಳ್, ಅಧ್ಯಕ್ಷರಾದ ರಫಿ ಮಹಾಂತೇಶ್, ಶಿವಕುಮಾರ್, ಮುದುರಂಗಪ್ಪ, ಪೂಜಾರಿ ಶರಣಪ್ಪ, ಯಂಕಪ್ಪ, ಅರ್ಜುನ್, ಹನುಮಂತ್, ಮೈನುದ್ದೀನ್ ಹಾಗೂ ಸಂಘ ಸಂಸ್ಥೆಗಳ ಮುಖಂಡರಾದ ಹನುಮಂತ್ ಮನ್ನಾಪುರ್, ಜಿಲ್ಲಾ ಅಧ್ಯಕ್ಷರು MRHS ರಾಯಚೂರು, H ಶಿವರಾಜ್, ಮಾಜಿ ಅಧ್ಯಕ್ಷರು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ದೇದುರ್ಗ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಿಧಾನಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಟಿಕೆಟ್ ಹಂಚಿಕೆಯಲ್ಲಿ ಕುರುಬ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಮೊದಲನೇ ಪಟ್ಟಿಯಲ್ಲಿ ಕೇವಲ 2 ಟಿಕೆಟ್ ನೀಡಿ ಅನ್ಯಾಯ ಮಾಡಿದೆ. ಎರಡನೇ ಪಟ್ಟಿಯಲ್ಲಿ ಹೆಚ್ಚಿನ ಆದ್ಯತೆ ನೀಡಬೇಕು, ಇಲ್ಲದಿದ್ದರೆ ಸಮಾಜದಿಂದ ತೀಕ್ಷ್ಣವಾದ ತೀರ್ಮಾನ ಕೈಗೊಳ್ಳಬೇಕಾಗುತ್ತದೆ ಎಂದು ಕಲಬುರಗಿ ವಿಭಾಗದ ಕಾಗಿನೆಲೆ ಕನಕ ಗುರುಪೀಠದ ಶ್ರೀ ಸಿದ್ದರಾಮಾನಂದ ಪುರಿ ಸ್ವಾಮೀಜಿ ಎಚ್ಚರಿಕೆ ನೀಡಿದರು. ವಿಧಾನಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಟಿಕೆಟ್ ಹಂಚಿಕೆಯಲ್ಲಿ ಕುರುಬ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಮೊದಲನೇ ಪಟ್ಟಿಯಲ್ಲಿ ಕೇವಲ 2 ಟಿಕೆಟ್ ನೀಡಿ ಅನ್ಯಾಯ ಮಾಡಿದೆ. ಎರಡನೇ ಪಟ್ಟಿಯಲ್ಲಿ ಹೆಚ್ಚಿನ ಆದ್ಯತೆ ನೀಡಬೇಕು, ಇಲ್ಲದಿದ್ದರೆ ಸಮಾಜದಿಂದ ತೀಕ್ಷ್ಣವಾದ ತೀರ್ಮಾನ ಕೈಗೊಳ್ಳಬೇಕಾಗುತ್ತದೆ ಎಂದು ಕಲಬುರಗಿ ವಿಭಾಗೀಯ ಕಾಗಿನೆಲೆ ಕನಕ ಗುರುಪೀಠದ ಶ್ರೀ ಸಿದ್ದರಾಮಾನಂದ ಪುರಿ ಸ್ವಾಮೀಜಿ ಎಚ್ಚರಿಕೆ ನೀಡಿದರು. ನಗರದ ಖಾಸಗಿ ಹೋಟೆಲ್ನಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾಂಗ್ರೆಸ್ ಪಕ್ಷದಿಂದ 124 ಅಭ್ಯರ್ಥಿಗಳ ಪಟ್ಟಿ ಘೋಷಣೆ ಮಾಡಿದ್ದು ಕೇವಲ 6 ಜನ ಹಾಲಿ ಶಾಸಕರಿಗೆ ಮಾತ್ರ ಟಿಕೆಟ್ ಘೋಷಣೆ ಮಾಡಿದೆ. ಉತ್ತರ ಕರ್ನಾಟಕದಲ್ಲಿ 2 ಸ್ಥಾನಗಳಿಗೆ ಕುರುಬ ಸಮುದಾಯದವರಿಗೆ ಟಿಕೆಟ್ ನೀಡಲಾಗಿದೆ. ಇದು ಸಾಮಾಜಿಕ ನ್ಯಾಯವಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ದೇವರಾಜ ಅರಸು ಕಾಲದಲ್ಲಿ ಕುರುಬ ಸಮಾಜಕ್ಕೆ ಸುಮಾರು 25 ಟಿಕೆಟ್ ನೀಡಲಾಗುತ್ತಿತ್ತು. ಹಿಂದುಳಿದ ವರ್ಗದ ಸರಿಯಾದ ಸ್ಥಾನಮಾನ ನೀಡಲಾಗುತ್ತಿತ್ತು. ಆದರೆ ಬರುತ್ತಾ ಸಮಾಜದವರಿಗೆ ಕಡೆಗಣಿಸಲಾಗುತ್ತಿದೆ. ಸಮಾಜದವರು ಪಕ್ಷದ ಸಂಘಟನೆಯಲ್ಲಿ ಸಾಕಷ್ಟು ಶ್ರಮಿಸಿದ್ದಾರೆ. ಸ್ವಾಮೀಜಿಯಾಗಿ ರಾಜಕೀಯ ಮಾಡುವುದಿಲ್ಲ, ಆದರೆ ಸಮುದಾಯಕ್ಕೆ ಅನ್ಯಾಯವಾದರೆ ಸಮುದಾಯ ಪರ ಧ್ವನಿ ಎತ್ತುತ್ತೇನೆ. ಕಾಂಗ್ರೆಸ್ ಪಕ್ಷವು ಗೆಲ್ಲುವ ಅಭ್ಯರ್ಥಿಗಳನ್ನು ಗುರುತಿಸುವಲ್ಲಿ ವಿಫಲವಾಗಿದೆ ಎಂದು ದೂರಿದರು. ಎರಡನೇ ಪಟ್ಟಿ ಬಿಡುಗಡೆ ಮಾಡುವಾಗ ಕುರುಬ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು, ನಿರ್ಲಕ್ಷ್ಯ ವಹಿಸಿದರೆ ಸಮುದಾಯ ಟಿಕೆಟ್ ಆಕಾಂಕ್ಷಿಗಳಿಗೆ ತಮ್ಮ ನಡೆಯನ್ನು ಸ್ವತಂತ್ರವಾಗಿ ಕೈಗೊಳ್ಳಲು ಸೂಚನೆ ನೀಡಲಾಗುವುದು ಎಂದು ಎಚ್ಚರಿಸಿದರು. 24 ಪಟ್ಟಿಗಳಲ್ಲಿ ಕುರುಬರಿಗೆ ಕೇವಲ 6 ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಕುರುಬರಿಗೆ ಕಾಂಗ್ರೆಸ್ ಪಕ್ಷದಿಂದ ಏನು ಸಾಮಾಜಿಕ ನ್ಯಾಯವನ್ನು ನಾವು ನಿರೀಕ್ಷೆ ಮಾಡಿದ್ವಿ, ಬರೀ ಕುರುಬರಿಗಷ್ಟೇ ಅಲ್ಲ, ಹಿಂದುಳಿದ ವರ್ಗದವರಿಗೆ ಅನ್ಯಾಯ ಮಾಡುವಂತಹ ಹಿನ್ನೆಲೆ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕುರುಬ ಸಮುದಾಯ ರಾಜ್ಯದಾದ್ಯಂತ ಕರಾವಳಿ ಪ್ರದೇಶವಾದ ಜಿಲ್ಲೆಗಳನ್ನು ಬಿಟ್ಟು ಎಲ್ಲ ಜಿಲ್ಲೆಯಿಂದನೂ ಆಕಾಂಕ್ಷಿಗಳು ಇದ್ರೂ ಸಹ, ಗೆಲ್ಲುವ ಅಭ್ಯರ್ಥಿಗಳಿದ್ರೂ ಸಹಿತನ ಅವ್ರು ಯಾರನ್ನೂ ಸಹಿತನ ಪರಿಗಣಿಸದೇ ಇರತಕ್ಕಂಥದ್ದು ಬಹಳ ಬೇಸರದ ಸಂಗತಿ. ಹಾಗಾಗಿ ಹೈದರಾಬಾದ್ ಕರ್ನಾಟಕ ಭಾಗ, ಉತ್ತರ ಕರ್ನಾಟಕ ಭಾಗದಲ್ಲಿ ಕುರುಬರನ್ನು ತಾತ್ಸಾರ ಮಾಡಿ, ಆಕಾಂಕ್ಷಿಗಳು ಗೆಲ್ಲುವ ಅಭ್ಯರ್ಥಿಗಳಿದ್ರೂ ಸಹಿತ ಅವ್ರನ್ನ ತಾತ್ಸಾರ ಮಾಡಿ ಎಲೆಕ್ಷನ್ ಮಾಡಿದರೆ
ಕನಕ ಗುರುಪೀಠ ಬಹಳ ಗಂಭೀರವಾದಂಥ ತೀರ್ಮಾನವನ್ನು ಕೈಗೊಳ್ಳಬೇಕಾಗುತ್ತೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಅಪಾಯವನ್ನು ತಂದೊಡ್ಡೋದರಲ್ಲಿ ಸಂಶಯ ಇಲ್ಲ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರಿಗೆ ಮುಖಾಂತರ ಹೇಳೋದಕ್ಕೆ ಬಯಸ್ತೀನಿ. ಮಾಡಿ ನಮ್ಮೊಂದಿಗೆ ಯಾದಗಿರಿ ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷರು ವಿಶ್ವನಾಥ್ ನಿಂಗಳ್ಳಿಯವರು, ರಾಯಚೂರು ಜಿಲ್ಲಾ ಕುರುಬ ಸಂಘದ ಉಪಾಧ್ಯಕ್ಷರು ಮುಸ್ತಫಾ ಅಖಿಳಿಗಳು, ಗುಲ್ಬರ್ಗ ಜಿಲ್ಲೆಯ ಕುರುಬ ಸಂಘದ ಅಧ್ಯಕ್ಷರು ಗುರುನಾಥ್ ಪೂಜಾರಿ ಅವರು, ಸಿಂಧನೂರು ಮತಕ್ಷೇತ್ರದ ಆಕಾಂಕ್ಷಿಗಳಾದ ಕೆ ಕರಿಯಮ್ಮನವರು, ಹೊಸಪೇಟೆ ಮತಕ್ಷೇತ್ರದ ಆಕಾಂಕ್ಷಿಗಳಾದ ರಾಜಶೇಖರ್ ಹಿಟ್ನಾಳ್ ಅವರು, ಯಾದಗಿರಿ ಮತಕ್ಷೇತ್ರದ ಆಕಾಂಕ್ಷಿಗಳಾದ ಡಾಕ್ಟರ್ ಭೀಮಣ್ಣ ಮೇಟಿ ಮತ್ತು ಶರಣಪ್ಪ ಸರತ್ಪುರ್ ಅವರು, ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಗಳಾದ ಪರಶುರಾಮರವರು, ಬೀದರ್ ದಕ್ಷಿಣ ಮತಕ್ಷೇತ್ರದ ಆಕಾಂಕ್ಷಿಗಳಾದ ನಮ್ಮ ಪಂಡಿತ್ ಚಿದ್ರಿ ಅವರು, ಅದು ಸಿಟ್ಟಿಂಗ್ MLA ಕ್ಷೇತ್ರಗಳಿಗೆ ಕುರುಬರಿಗೆ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಕುರುಬರನ್ನು ಕಾಂಗ್ರೆಸ್ ಪಕ್ಷ ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದೆ? ನಾವು ನೇರವಾಗಿ ನಿಮ್ಮ ಹತ್ರ ಬರ್ತಾ ಇಲ್ಲ. ಈ ಮೊದಲು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ, ವಿರೋಧ ಪಕ್ಷದ ನಾಯಕರಿಗೆ, ಇನ್ನಿತರ ನಾಯಕರಿಗೆ ಕುರುಬರನ್ನು ತಾತ್ಸಾರ ಮಾಡಬೇಡ್ರಿ, ಇದು ಹಿಂದುಳಿದ ವರ್ಗದ ಪ್ರಬಲ ಸಮುದಾಯ, ಈ ಒಂದು ವರ್ಗವನ್ನು ತಾತ್ಸಾರ ಮಾಡಿದರೆ ನೀವು ಎಲೆಕ್ಷನ್ ಎದುರಿಸಲು ಕಷ್ಟ ಆಗುತ್ತೆ ಅನ್ನುವಂಥ ಮಾತನ್ನು ಸಹ ಹೇಳಿದ್ದು. ಇವತ್ತು ಗಂಭೀರವಾಗಿ ಕುರುಬರನ್ನು ಗಂಭೀರವಾಗಿ ಪರಿಗಣಿಸದೆ ಪಟ್ಟಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಒಟ್ಟಾರೆ ಹೈದರಾಬಾದ್ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಮುದಾಯ ಕುರುಬ ಸಮುದಾಯ ಇರ್ತಕ್ಕಂಥದ್ದು. ಬೀದರ್ನಿಂದ ಹಿಡಿದು ಬಳ್ಳಾರಿ ತನಕ, ಬೆಳಗಾವಿನಿಂದ ಹಿಡಿದು ದಾವಣಗೆರೆ ತನಕ ಕೇವಲ ಘೋಷಿತ ಎರಡೇ ಟಿಕೆಟ್ ಅನ್ನು ಘೋಷಣೆ ಮಾಡಿರ್ತಾರೆ. 3 ಟಿಕೆಟ್, ಒಂದು ಹಾವೇರಿಗೆ, ಇನ್ನೊಂದು ಕೊಪ್ಪಳಕ್ಕೆ, ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಎರಡು ಟಿಕೆಟ್ ಅನ್ನು ಘೋಷಣೆ ಮಾಡಿರ್ತಾರೆ. ಇದು ಪದೇ ಪದೇ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯ ಅಂತ ಹೇಳುತ್ತೆ. ಸಾಮಾಜಿಕ ನ್ಯಾಯದ ವಿರುದ್ಧವಾದಂತಹ ತೀರ್ಮಾನಗಳನ್ನು ಟಿಕೆಟ್ ಕೊಡುವಲ್ಲಿ ಅನುಸರಿಸಿದೆ. ಈ ಹಿನ್ನೆಲೆಯಲ್ಲಿ ಸಮುದಾಯ ಬಹಳ ಬೇಸರವನ್ನು ಪಟ್ಟು ಪದೇ ಪದೇ ಇಡೀ ರಾಜ್ಯದಾದ್ಯಂತ ಕನಕ ಗುರುಪೀಠಕ್ಕೆ ನಾವು ಸ್ವಾಮಿಗಳವರು ರಾಜಕಾರಣದಲ್ಲಿ ಪ್ರವೇಶ ಮಾಡಬಾರದು, ಆದ್ರೂ ಸಮುದಾಯದ ಹಿತವನ್ನು ಕಾಯುವಂಥ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಸಮುದಾಯ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಹಿಂದಿರುವಂತಹ ಸಮುದಾಯಕ್ಕೆ ನಾವು ಧ್ವನಿಯಾಗುವಂಥ ಸಂದರ್ಭ ಇವತ್ತು ಬಂದಿದೆ. ಈ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದ ಕುರುಬರ ಒಂದು ಒತ್ತಾಯದ ಮೇರೆಗೆ ರಾಯಚೂರು ಜಿಲ್ಲೆಯ ಪತ್ರಕರ್ತರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ. ಮುಂದೆ ನಡೆಯುವಂತಹ ಬಿಡುಗಡೆಯಾಗುವಂತಹ ಪಟ್ಟಿಯಲ್ಲಿ ಕುರುಬರನ್ನ ಹೈದರಾಬಾದ್ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಪರಿಗಣಿಸ್ತಿಲ್ಲ ಅಂತಂದ್ರೆ ಯಾವ ನಾಯಕರನ್ನ ಕರ್ಕೊಂಡ್ಬಂದ್ರು ಸಹಿತ ಮತದಾರರನ್ನ ಓಲೈಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಟಿಕೆಟ್ ಆಕಾಂಕ್ಷಿಗಳಾದ ರಾಜಶೇಖರ್ ಹಿಟ್ನಾಳ್, ಕೆ ಕರಿಯಪ್ಪ, ಪಂಡಿತರಾವ್ ಚಿದ್ರಿ, ಜೆಎಂ ಕೊರಬಾ, ಗುರುನಾಥ್ ಪೂಜಾರಿ, ವಿಶ್ವನಾಥ್, ಎಚ್ ಮುದುಕಪ್ಪ, ಭೀಮಣ್ಣ ಮೇಟಿ, ಎಚ್ಬಿ ಪರಶುರಾಮ್, ಶರಣಪ್ಪ ಉಪಸ್ಥಿತರಿದ್ದರು. ವಿಧಾನಸಭೆ ಚುನಾವಣೆ ಮುಹೂರ್ತ ನಿಗದಿಯಾಗಿದ್ದು, ನೀತಿ ಸಂಹಿತೆ ಜಾರಿ ಹಿನ್ನೆಲೆಯಲ್ಲಿ ಜಿಲ್ಲೆ ಸೇರಿದಂತೆ ನಗರದ ವಿವಿಧೆಡೆ ಅಳವಡಿಸಲಾಗಿದ್ದ ರಾಜಕೀಯ ಪಕ್ಷಗಳು ಸರ್ಕಾರಿ ಯೋಜನೆಗಳ ಪ್ರಚಾರದ ಬ್ಯಾನರ್ಗಳನ್ನು ತೆರವುಗೊಳಿಸಲಾಯಿತು. ವಿಧಾನಸಭೆ ಚುನಾವಣೆ ಮುಹೂರ್ತ ನಿಗದಿಯಾಗಿದ್ದು, ನೀತಿ ಸಂಹಿತೆ ಜಾರಿ ಹಿನ್ನೆಲೆಯಲ್ಲಿ ಜಿಲ್ಲೆ ಸೇರಿದಂತೆ ನಗರದ ವಿವಿಧೆಡೆ ಅಳವಡಿಸಲಾಗಿದ್ದ ರಾಜಕೀಯ ಪಕ್ಷಗಳು ಸರ್ಕಾರಿ ಯೋಜನೆಗಳ ಪ್ರಚಾರದ ಬ್ಯಾನರ್ಗಳನ್ನು ತೆರವುಗೊಳಿಸಲಾಯಿತು. ವಿಧಾನಸಭೆ ಚುನಾವಣೆಗೆ ಮತದಾನದ ದಿನಾಂಕವನ್ನು ಇಂದು ಚುನಾವಣೆ ಆಯೋಗ ನಿಗದಿಪಡಿಸಿದೆ.
ಮೇ 10 ಮತದಾನ ದಿನಾಂಕ ಘೋಷಣೆ ಮಾಡಿದೆ. ಇಂದಿನಿಂದಲೇ ನೀತಿ ಸಂಹಿತೆ ಜಾರಿಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಚುನಾವಣಾ ಅಧಿಕಾರಿಗಳ ಸೂಚನೆಯಂತೆ ಇಂದಿನಿಂದಲೇ ನಗರ, ಪಟ್ಟಣ, ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಸ್ಥಳೀಯ ಸಂಸ್ಥೆಗಳ ಸಿಬ್ಬಂದಿ ಬ್ಯಾನರ್ಗಳನ್ನು ತೆರವುಗೊಳಿಸಲು ಮುಂದಾಗಿದೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಹಾಗೂ ರಾಜಕೀಯ ಪಕ್ಷಗಳ ಬ್ಯಾನರ್, ಬಂಟಿಂಗ್ ಸೇರಿದಂತೆ ಇತರೆ ಕರಪತ್ರಗಳು ಅಂಟಿಸಿರುವುದನ್ನು ತೆರವುಗೊಳಿಸುತ್ತಿದ್ದಾರೆ. ಕಳೆದ 1.5 ತಿಂಗಳಿನಿಂದ ಸರ್ಕಾರ ವಿವಿಧ ಯೋಜನೆಗಳ ಬ್ಯಾನರ್ಗಳನ್ನು ಅಳವಡಿಸಲಾಗಿತ್ತು. ಅವುಗಳನ್ನು ತೆರವು ಮಾಡಲಾಯಿತು. ಸರ್ಕಾರಿ ಯೋಜನೆಗಳ ಬ್ಯಾನರ್ಗಳಿಗೆ ಬಣ್ಣ ಬಳಿಯುವ ಕೆಲಸವನ್ನು ಮಾಡಲಾಗುತ್ತಿದೆ. ನಗರ ಸೇರಿದಂತೆ ಇತರೆ ಕಡೆಗಳಲ್ಲಿ ಅಳವಡಿಸಿದ ಬ್ಯಾನರ್ಗಳನ್ನು ತೆರವುಗೊಳಿಸಲಾಗುತ್ತಿದೆ. तो खाली निकाल दे फोटो कौन सा देना ना दो डाल दे उसको खोले क्या उसमें डाल दे निकालो जो तुम्हें नाटक न करो निकालना पड़ता डाल दीजिए पेपर में फोटो आ रही है हमें सबका बैनर डाल के आज हमारा आया फोटो ಮುಖ್ಯ ರಸ್ತೆಯ ಬದಿಯಲ್ಲಿರುವ ಹಳೆಯ ಮರಗಳನ್ನು ತೆರವುಗೊಳಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ವಲಯ ಅರಣ್ಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮುಖ್ಯ ರಸ್ತೆಯ ಬದಿಯಲ್ಲಿ ಇರುವ ಹಳೆಯ ಮರಗಳನ್ನು ತೆರವುಗೊಳಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ವಲಯ ಅರಣ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ತಾಲೂಕಿನ ಚಂದ್ರಬಂಡ ಗ್ರಾಮದಲ್ಲಿ ಮಾರಮ್ಮ ದೇವಸ್ಥಾನದ ಹಿಂಭಾಗದಲ್ಲಿರುವ ಮುಖ್ಯ ರಸ್ತೆಯಲ್ಲಿ ಬೃಹದಾಕಾರದ ಮರವೊಂದು ಒಣಗಿದೆ. ಹೀಗಿರುವ ಮರವು ಹಳೆಯದಾದ ಮರ, ಕೆಳಗೆ ವಿದ್ಯುತ್ ತಂತಿ ಹಾದು ಹೋಗಿದೆ. ಅಪಾಯವನ್ನು ತಪ್ಪಿಸಲು ಸಲುವಾಗಿ ಮರವನ್ನು ತೆರವುಗೊಳಿಸಬೇಕಾಗಿದೆ ಎಂದರು. ಮುಂಗಾರು ಹಂಗಾಮಿನಲ್ಲಿ ಜೋರಾದ ಬಿರುಗಾಳಿಗೆ ಹಳೆ ಮರದ ಕೊಂಬೆಗಳು ಮತ್ತು ಮರಗಳು ಬೇರು ಸಹಿತ ಕಿತ್ತುಕೊಂಡು ಬೀಳಬಹುದು. ಇದರಿಂದ ಜನರಿಗೆ ಅಪಾಯವಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಕೂಡಲೇ ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗ ಮುಖ್ಯ ರಸ್ತೆಯಲ್ಲಿರುವ ಹಳೆಯದಾದ ಮರಗಳನ್ನು ಶೀಘ್ರದಲ್ಲಿ ತೆರವುಗೊಳಿಸಬೇಕೆಂದು ಒತ್ತಾಯಿಸಿದರು. ಅರಣ್ಯ ಅಧಿಕಾರಿಗಳು ಇವಾಗ ಏನು ಹಳ್ಳಿಗಳಿಗೆ ರೋಡ್ ಅಥವಾ ಮೇನ್ ರೋಡ್ಗಳು ಅಥವಾ ದೊಡ್ಡ ದೊಡ್ಡ ಗಿಡಗಳನ್ನು ಬೆಳೆಸಿದರು. ಆದರೆ ಇವತ್ತಿನ ದಿನ ಹಳೆ ಗಿಡ ಆಗಿ ಅವು ಕೆಲವು ಕಡೆ ಬಿದ್ದು ಅನಾಹುತಗಳು ಕೂಡ ಸಂಭವಿಸಿದ್ದು ಎಲ್ಲರೂ ಗಮನಕ್ಕೆ ಐತೆ. ಆದರೆ ಇವತ್ತಿನ ದಿನ ಇದೇ ನಮ್ಮ ಚಂದ್ರಬಂಡ ರೋಡಿನಲ್ಲಿ ಮಾರಮ್ಮ ದೇವರು ಹಿಂದುಗಡೆ ಮೇನ್ ಲೈನ್ ಐತೆ ಕರೆಂಟಿಂದು, ವಿದ್ಯುತ್ 3 ಫೇಜಿಂದು. ಆದರೆ ಇವತ್ತಿನ ದಿನ ಇಲ್ಲಿ ರಾಜೇಶ್ ಅಂತ ಒಬ್ಬ ಅಧಿಕಾರಿಗೆ ಖುದ್ದಾಗಿ ಬೆಟ್ಟಾಗಿ ಹೇಳಿದ್ರೆ ಆ ಗಿಡ ತೆಗೆಸ್ರಿ, ಇಲ್ಲದಿದ್ರೆ ಅದು ಗಿಡ ಬಿದ್ದರೆ ಅನಾಹುತ ಜರುತ್ತಾರೆ, ಅಲ್ಲಿ ಓಟಾಳಗಳು ಪಬ್ಲಿಕ್ಕು ಮಾರಮ್ಮ ದೇವರು ಗುಡಿ ಅಂತ ಹೇಳಿದ್ರೆ ಇವತ್ತಿನ ದಿನ ಅವ್ರ ಗಮನಕ್ಕೇ ಇಲ್ಲ. ಆದರೆ ಇನ್ನು ಮುಂದೆ ಇವತ್ತಿನ ದಿನ ಅವ್ರಿಗೆ ಒಂದು ಮನವಿಯನ್ನು ಸಲ್ಲಿಸ್ತೀವಿ. ಆ ಮನವಿ ಸಲ್ಲಿಸಿದ ಮೇಲೆ ಆ ಗಿಡವನ್ನು ತೆರವುಗೊಳಿಸಲಿಲ್ಲ ಅಂದರೆ ಈ ಅಧಿಕಾರಿಗಳ ಕಚೇರಿ ಮುಂದೆ ನಾವು ಪ್ರತಿಭಟನೆ ಹಮ್ಮಿಕೊಳ್ತೀವಂತ ಈ ಮೂಲಕ ಅರಣ್ಯ ಅಧಿಕಾರಿಗಳಿಗೆ ಎಚ್ಚರ ಕೊಡ್ತೀವಿ. ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷ ಲಕ್ಷ್ಮಣಗೌಡ ಕಡಗಂದೊಡ್ಡಿ, ನರಸಿಂಗರಾವ್ ಕುಲಕರ್ಣಿ, ಚಂದ್ರಬಂಡ ಕೆ ವೀರೇಶ್ ಗೌಡ ಕಡಗಂದೊಡ್ಡಿ, ನರಸಿಂಹರೆಡ್ಡಿ ಚಂದ್ರಬಂಡ, ರೈತ ಮುಖಂಡರು ರಮೇಶ್ ರಣದಾಳ್, ತಿಮ್ಮಪ್ಪ ಬಾಪೂರು, ನರಸಪ್ಪ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀತಿ ಸಂಹಿತೆ ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ, ಡಿಸಿಎಲ್ ಚಂದ್ರಶೇಖರ್ ನಾಯ್ಕ್. ಮೀಸಲಾತಿ ಪರಿಷ್ಕರಣೆ ಹಿಂದೆ ಚುನಾವಣೆ ದೃಷ್ಟಿ, ಹಿಂದುಳಿದ ವರ್ಗಗಳ ಅನ್ಯಾಯ ವಿರುದ್ಧ ಕೋರ್ಟ್ ಮೊರೆ ಕೇಶಾಂತಪ್ಪ. ಸಂಸದ ರಾಹುಲ್ ಗಾಂಧಿ ಅನರ್ಹ ಖಂಡಿಸಿ ಕಾಂಗ್ರೆಸ್ ಕಾರ್ಮಿಕರಿಂದ ಪ್ರತಿಭಟನೆ. ಕುಡಿಯುವ ನೀರಿನ ಸಮಸ್ಯೆ, ನಿವಾಸಿಗಳಿಂದ ಖಾಲಿ ಕೊಡಗಳೊಂದಿಗೆ ಪ್ರತಿಭಟನೆ. ರಾಯಚೂರು ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡಲು ಅಖಿಲ ಭಾರತ ವಿಜ್ಞಾನಿಗಳ ವೈದ್ಯಕೀಯ ಸಂಸ್ಥೆ ಮಂಜೂರಾತಿಗೆ ಮನವಿ. ಕಾಂಗ್ರೆಸ್ ಟಿಕೆಟ್ ಹಂಚಿಕೆಯಲ್ಲಿ ಕುರುಬ ಸಮಾಜಕ್ಕೆ ಅನ್ಯಾಯ, ಸಿದ್ದರಾಮಾನಂದಪುರಿ ಸ್ವಾಮೀಜಿ.
ಚುನಾವಣಾ ನೀತಿ ಸಂಹಿತೆ ಜಾರಿ, ಸರ್ಕಾರಿ ಯೋಜನೆಗಳ ಬ್ಯಾನರ್ಗಳ ತೆರವು. ಮತ್ತು ಚಂದ್ರಬಂಡ ಮುಖ್ಯ ರಸ್ತೆಯಲ್ಲಿನ ಒಣಗಿದ ಮರ ತೆರವಿಗೆ ಆಗ್ರಹಿಸಿ ರೈತ ಸಂಘ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ರಾಯಚೂರಿನಲ್ಲಿ ಬೃಹತ್ ಬಟ್ಟೆಗಳ ಮೇಳ, ನ್ಯೂ ಚೆನ್ನೈ ಶಾಪಿಂಗ್. ಸ್ಥಳ ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ಹೊಸ ಅಮೃತ ಆಸ್ಪತ್ರೆ ಹತ್ತಿರ, ರಾಯಚೂರು. ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್. ಶಾಪ್ ವಿತ್ ಕಾನ್ಫಿಡೆನ್ಸ್, ಕಂಪೇರ್ ಮೇಕಿಂಗ್ ಚಾರ್ಜಸ್ ಅಂಡ್ ಗೆಟ್ ದ ಬೆಸ್ಟ್ ವ್ಯಾಲ್ಯೂ ಫಾರ್ ಯುವರ್ ಮನಿ. ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಗಳನ್ನ ನಡೆಸ್ತಾ ಇದ್ದೇವೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಚಾಲುಕ್ಯ ನವೋದಯ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಚೌಕ್, ಪೇಟ್ಲಾ ಬುರ್ಜ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur.